ಹೇಳ್ತಾ ಇರ್ತಾರೆ ನಾನೇ ಜಾಸ್ತಿ ಮಾತಾಡಿರೋದು ಅಂತ. ಸೊ ಫಸ್ಟ್ ನಮ್ಮ ನಾಯಕರೇ ಮಾತಾಡಿ, ಅದಾದ್ಮೇಲೆ ನಾನು ಮಾತಾಡ್ತೀನಿ. ಇಲ್ಲ ಫಸ್ಟ್ ನೀವೇ ಮಾತಾಡಿ. ಪುಟ್ಟಿ ಮಾತಾಡಿ. ಪುಟ್ಟಿ ಪುಟ್ಟಿ ಹಾಂ ಓಕೆ ಪುಟ್ಟಿ ಹೇಳಿ. ಎಸ್, ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಜನರಿಗೆ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಸುಮಾರು ವೇದಿಕೆಗಳನ್ನು ಹತ್ತಿದ್ದೀನಿ, ಆ್ಯಂಕರಿಂಗ್ ಎಲ್ಲ ಮಾಡಿದ್ದೀನಿ, ಹಾಗೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆದರೆ ಐ ಥಿಂಕ್ ಆಫ್ಟರ್ ಮಹಾನಟಿ ಒಂದು ನಾಯಕಿಯಾಗಿ, ಹೀರೋಯಿನ್ ಆಗಿ ನಾನು ಈ ವೇದಿಕೆ ಹತ್ತುತ್ತಾ ಇದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಚಿಕ್ಕ ವಯಸ್ಸಿಂದ ಕಂಡಂಥ ಒಂದು ಕನಸಿತ್ತು. ಅಮ್ಮ ಇಲ್ಲಿದ್ದಾರೆ, ಥ್ಯಾಂಕ್ ಯು ಅಮ್ಮ. ಚಿಕ್ಕ ವಯಸ್ಸಿಂದನೂ ನಾನು ಅಮ್ಮನ ಹತ್ರ ಯಾವತ್ತೂ ಹೇಳ್ತಾ ಇದ್ದೆ, ಅಮ್ಮ ನಾನು ದೊಡ್ಡೋಳಾದ್ಮೇಲೆ ಹೀರೋಯಿನ್ ಆಗ್ತೀನಮ್ಮ, ನಾನು ಆಗಬೇಕಮ್ಮ, ನಾನು ಅದಕ್ಕೆ ಏನು ಬೇಕೆಲ್ಲ ಮಾಡ್ತೀನಿ ಅಂತ. ಸೊ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ, ಅದಾಗಿದ್ದೀನಿ ಅಂತಂದರೆ ನನಗೊಂದು ಮೊದಲನೇದಾಗಿ ಅವಕಾಶ ಕೊಟ್ಟಿರುವಂಥ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಡೈರೆಕ್ಟರ್ ಶಿವ ಸರ್ಗೆ ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ಟೀಮ್ ಎಲ್ಲ ಸೆಲೆಕ್ಷನ್ ಆಗಿತ್ತು. ನಾನೇ ಈ ತಂಡಕ್ಕೆ ಲಾಸ್ಟಾಗಿ ಬಂದು ಜಾಯಿನ್ ಆಗಿದ್ದು. ಬಟ್ ಇಂಥ ಒಂದು ಅದ್ಭುತವಾದಂಥ ಒಳ್ಳೆ ಸಿನಿಮಾನ ನನಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್, ಇಲ್ಲಿ ಸುಮಾರು ಗ್ಯಾಂಗ್ಗಳಿದೆ, ಗೋಲ್ಮಾಲ್ ಗ್ಯಾಂಗ್ ಅಂತ. ಸೊ ಇದರಲ್ಲಿ ನಾನು ಯಾವ ಗ್ಯಾಂಗಿಗೆ ಸೇರ್ತೀನಿ, ನಾನು ಏನು ಮಾಡ್ತೀನಿ ಅನ್ನೋದೇ ಇನ್ನೊಂದು ರೀತಿಯ ಒಂದು ಕ್ಯೂರಿಯಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮಂಡ್ಯ ರಮೇಶ್ ಸರ್, ಅಪ್ಪ ನಿಮ್ಮ ಜೊತೆ ನನಗೆ ಯಾವಾಗ ಸರ್ ಹೇಳಿದರು ನಿಮ್ಮಪ್ಪ ಆಗಿ ಮಂಡ್ಯ ರಮೇಶ್ ಸರ್ ಮಾಡ್ತಿದ್ದಾರೆ ಅಂತ, ನಂಗೆ ತುಂಬಾ ಭಯ ಆಯಿತು. ಅಯ್ಯೋ ಅವರಂಥ ಕಲಾವಿದರು, ಅವರಿಗೇ ಆ ಥರ ಒಂದು ಫೇಸ್ ಟು ಫೇಸ್ ಮಾಡುವಂಥ ಕ್ಯಾರೆಕ್ಟರ್ ಇತ್ತು, ಡೈಲಾಗ್ ಎಲ್ಲ ಇತ್ತು, ಹೇಗೆ ಫೇಸ್ ಮಾಡ್ತೀನೋ ಅಂತ. ಬಟ್ ಸರ್ ಅಂತೂ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತಂದರೆ ತುಂಬಾ ಖುಷಿ ಆಯಿತು ನನಗೆ. ಹಾಗೆ ಪ್ರತಿಯೊಂದು ಸೀನಲ್ಲಿ ಕೂಡ ನಾವು ಅಭಿನಯಿಸಬೇಕಾಗಿರಲಿ, ರಿಯಲ್ ಆಗಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಎಷ್ಟು ರಿಹರ್ಸಲ್ ಮಾಡಿದ್ವಿ, ಸಾಂಗ್ ಆಗಿರಲಿ, ಡ್ಯಾನ್ಸ್ ಆಗಿರಲಿ, ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟ್ರ್ ಕೂಡ, ಕ್ಲೈಮ್ಯಾಕ್ಸ್ ಕೂಡ, ಎಲ್ಲರೂ ಅಷ್ಟು ದಿನ, 31 ದಿನಗಳ ಕಾಲ ನಾವು ಮೈಸೂರಲ್ಲಿದ್ವಿ. ತುಂಬಾ ಚೆನ್ನಾಗಿ ಶೂಟಿಂಗ್ ಮಾಡಿದ್ದೀವಿ. ಆ್ಯಂಡ್ ಔಟ್ಪುಟ್ ನೋಡಿದಾಗ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಬಂದ ತಕ್ಷಣ ಓಕೆ ಇದು ನಾನಾ ಅಂತ ನನಗೆ ಖುಷಿ ಆಗ್ತಾ ಇದೆ. ನಾನೇನು ಸರ್ ಗೊತ್ತಿಲ್ಲ ಸರ್, ನಮ್ಮ ಡೈರೆಕ್ಟರ್ ಹಾಗೆ ಎಡಿಟ್ ಮಾಡಿದವ್ರನ್ನ ಕೇಳಬೇಕು. ಆ್ಯಂಡ್ ತುಂಬಾ ಖುಷಿ ಆಗ್ತಿದೆ ಇದರಿಂದ. ಸರ್ ಹೇಳಿದಾಗೆ ಈ ಸಿನಿಮಾ ನಂಗೆ ಲಕ್ಕಿ ಅಂತಲೇ ಹೇಳಬೇಕು. ಯಾಕಂದರೆ ಈ ಸಿನಿಮಾ ಶೂಟಿಂಗ್ ಆದಮೇಲಿಂದ ಹಲವಾರು ಸಿನಿಮಾಗಳ ಅವಕಾಶ ನನಗೆ ಬಂತು. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಮ್ಯಾಮ್ ಹಾಗೆ ಶಿವ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನಲ್ಲಿ ಒಂದು ನಾಯಕಿಯನ್ನು ಕಂಡಿದ್ದಾರೆ, ನನ್ನಲ್ಲಿ ಒಂದು ಓಕೆ ಇವಳೇನೋ ಮಾಡ್ತಾಳೆ, ಈ ಕ್ಯಾರೆಕ್ಟ್ರಿಗೆ ನನ್ನ ಪ್ರಕಾರ ನಾನೊಂದು ಜೀವ ಒದಗಿಸಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ನಿಮ್ಮ ಆಶೀರ್ವಾದದ ಮೇಲೆ ಹೋಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಿಟ್ಟರೆ ಮಾತಾಡ್ತಾನೆ ಇರ್ತೀನಿ. ಎಸ್ ಥ್ಯಾಂಕ್ ಯು. ಒಂದು ನಿಮಿಷ ಪುಟ್ಟಿ. ನಾನು ಚಿಕ್ಕ ವಯಸ್ಸಿಂದ ಕುರಿಗಳು ಸರ್ ಕತೆಗಳು ಆ ಥರ ಹಲವಾರು ಕಾಮಿಡಿ ಸಿನಿಮಾಗಳನ್ನು ನೋಡ್ಕೊಂಡೇ ಬಂದಿದ್ದೀನಿ. ನಾನು ನಮ್ಮ ಉದಯ ಮೂವೀಸ್, ಕಸ್ತೂರಿ ಆಗಿರಲಿ, ಸುವರ್ಣ ಆಗಿರಲಿ, ಎಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಂಥ ಹುಡುಗಿ. ಸೊ ಟಿ ವಿಲಿ ನೋಡಿ ನಾನು ಅದರಲ್ಲಿ ಒಂದಿನ ಬರಬೇಕು ಅಂತ ಆಸೆ ಪಟ್ಟಾಗ ಈ ಕತೆ ಕೇಳಿದಾಗ ಒಂಥರ ಯೂನಿಕ್ ಆಗಿದೆ, ಒಂಥರ ಚೆನ್ನಾಗಿದೆ. ಸರ್ ಹೇಳ್ದಾಗೇ ಸ್ಟಾರ್ಟಿಂಗಿಂದ ಎಂಡ್ ತನಕನೂ ನಾನು ಇರ್ತೀನಿ. ವೆರೈಟಿ ಆಫ್ ಆ್ಯಕ್ಟಿಂಗಿಗೂ ತುಂಬ ಒಂದು ಸ್ಕೋಪ್ ಇತ್ತು. ಹಾಗಾಗಿ ಹೇಳಂಗಿಲ್ಲ. ಮೂಗಿಗೆ ಪಾತ್ರ ಕೊಟ್ಟಿದ್ದಾರೆ, ಏನು ಕತೆ? ಅದೇ ಆರಾಧನಾ ಸರ್ ಕೇಳ್ತಿದ್ದಾರೆ ನಿಮ್ಮ ಎಜುಕೇಷನ್ ಏನಂತ. ಸರ್ ನಾನು ಈ ವರ್ಷ ನನ್ನ ಡಿಗ್ರಿ ಫೈನಲ್ ಇಯರ್ ಮುಗಿಸಿದ್ದೀನಿ ಅಷ್ಟೇ. ಆಗಿದ ತಕ್ಷಣವೇ ಇವಾಗ ನನ್ನ ಫೇವ್ರೆಟ್, ನನ್ನ ಕನಸಿನ ರಂಗಕ್ಕೆ ಬಂದಿದ್ದೀನಿ, ಚಿತ್ರರಂಗಕ್ಕೆ. ಇದು ನನ್ನ ಈಗ 3 ಸಿನಿಮಾಗಳು ಇವಾಗ ಶೂಟಿಂಗ್ ಆಗ್ತಾ ಇದೆ. ಫಸ್ಟ್ ಲಾಂಚ್ ಅಂತ ಆಗ್ತಾ ಇರೋದು ಇವಾಗ ಇದೇ ಸಿನಿಮಾ, ನಿಮ್ಮ ಮುಂದೆ ಬರ್ತಾ ಇರೋದು ಇದು ಸಿನಿಮಾ. ಈಗ ಆ್ಯಕ್ಚುಲಿ ಅವರೇ ಮುಗಿಸ್ ಕಳಿಸಿದ್ರು. ಇನ್ನು ಜಾಸ್ತಿ 18 ವರ್ಷ ಆಗಿಲ್ವಾ? 20 ವರ್ಷ ಆಗಿದೆ. 20 ವರ್ಷ ಆಗಿದೆ. ಸೊ ಅವರೇ ಮಾಡಿ ಮುಗಿಸಿ ಕಳಿಸಿದ್ರು. ಬಂದಿರೋ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ ಮಂಡ್ಯ ರಮೇಶ್ ಸರ್ಗೆ, ವಸಿಷ್ಠ ಸರ್ಗೆ, ಮತ್ತು ಧರ್ಮಣ್ಣ ಅವರು, ಜಾಲಿ ಜಾಕ್ ಅವರು, ಆ್ಯಂಡ್ ಸೀನಿಯರ್ ಆರ್ಟಿಸ್ಟ್ಗಳು ನನಗಿಂತ ಯಾರಿದ್ದಾರೋ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಒಂದೇ ಒಂದು ನಿಮಿಷ, ಅದು ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಬರೆದ್ಬಿಟ್ಟಿದ್ದೆ. ಇಲ್ಲ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಕಂಟೆಂಟೇ ಬರೆದಿಟ್ಕೊಂಡಿದ್ದಾರೆ ಸರ್. ಪ್ರಾಂಪ್ಟ್ ಮಾಡ್ತೀರಾ ಮೊದಲಿಗೆ? ಇಲ್ಲ ಅಂದರೆ ಡೈರೆಕ್ಟ್ರೆ ಇಲ್ಲ ಅಂದರೆ ಫಸ್ಟ್
ಅಫ್ಕೋರ್ಸ್ ನಮ್ಗೆ 3 ಇಯರ್ಸ್ ಬ್ಯಾಕು ಶಿವು ಸರ್ ಕತೆ ಹೇಳಿದ್ದು ಹಿಂಗೆ ಮಾಡೋಣ ಕಾರ್ತಿಕ್ ಹಿಂಗೆ ಮಾಡೋಣ ಅಂತ. ಅವಾಗಿನ್ನ ಪ್ರೊಡ್ಯೂಸರ್ ಸೆಟ್ ಆಗಿರಲಿಲ್ಲ. ಸೊ ದೆನ್ ಸರ್ ಅಂದಂಗೆ ಶಿವು ಸರ್ ಅವ್ರಿಗೆ ಹಳೆ ಪರಿಚಯ ಆಗಿ ಸೊ ಹೆಂಗೋ ಕೊಲಾಬ್ರೇಟ್ ಆದರು. ಕೊಲಾಬ್ರೇಟ್ ಆದಾಗ ಪ್ರೊಡ್ಯೂಸರ್ ಸರ್ ಅಂತೂ ಹೀರೋಯಿನ್ ನನ್ನನ್ನು ಫಿಲಮಲ್ಲಿ ಲವ್ ಮಾಡಿದ್ಲೆಲ್ಲ ಪ್ರೊಡ್ಯೂಸರು ಭಯಂಕರ ಲವ್ ಮಾಡಿದ್ರು ನನ್ನನ್ನು. ಕಾರ್ತಿಕ್ ಸಖತ್ ನಾವು ಮಾಡೋಣ, ಒಳ್ಳೆ ಸಿನಿಮಾ ಮಾಡೋಣ, ಗೆಲ್ಲೋಣ ಅಂತ. ಈ ಎಳೆ ಮಕ್ಕಳಿಗಿರೋ ಸ್ಪಿರಿಟ್ ಅವ್ರಿಗೆ ಮಾಡೋಣ ನುಗ್ಗೋಣ ಅನ್ನೋ ಥರ. ದೆನ್ ಒಂದು ಇನ್ಸಿಡೆಂಟ್ ಏನಾಯಿತು ಅಂದರೆ ಹೀರೋ ನಾನು ಅಂದಾಗ ಸುಮಾರು ಜನ ಹೀರೋ ಅಂದರೆ ಲೈಕ್ ಕೆಲವು ಹೀರೋಯಿನ್ಗಳು ಒಪ್ಪಲಿಲ್ಲ, ಅವ್ನು ಹೀರೋ ಆದರೆ ಬೇಡ, ಶಾರ್ಟ್ ಫಿಲಮ್ ಅವ್ರ ಜೊತೆ ನಾನು ಮಾಡಲ್ಲ, ಇಲ್ಲ ದೊಡ್ಡವ್ರ ಜೊತೆ ಮಾಡಬೇಕು ಅಂತ ಸುಮಾರು ಜನ ಐ ಥಿಂಕ್ ಒಂದು 5 to 10 ಮೆಂಬರ್ಸ್ ಏನೋ ಹೇಳಿದ್ರು. ಸೊ ಅದನ್ನು ಪಾಪ ಡೈರೆಕ್ಟರ್ ನನಗೂ ಹೇಳಿರಲಿಲ್ಲ, ನಾನೇನೋ ಬೇಜಾರು ಮಾಡ್ಕೊತೀನಿ ಅಂತ. ಆ್ಯಂಡ್ ಎಸ್ಪೆಷಲಿ ಪ್ರೊಡ್ಯೂಸರ್ ಅವರು, ರೀ ಹೀರೋಯಿನ್ ಯಾರನ್ನ ಆಗಲಿ ಹೀರೋನ್ ಮಾತ್ರ ನಾನು ಚೇಂಜ್ ಮಾಡಲ್ಲ, ಹೀರೋ ಕಾರ್ತಿಕ್ಕೇ ಇರಬೇಕು, ಏನಾದರೂ ಮಾಡ್ಕೊಳ್ಳಿ ಕಾರ್ತಿಕ್ ಇರಬೇಕು, ಹೀರೋಯಿನ್ ಇಲ್ಲ ಅಂದರೂ ಬೇಕಾದ್ರೆ ಸಿನಿಮಾ ಮಾಡಿರಿ, ಹೀರೋ ಕಾರ್ತಿಕ್ ಇರಲೇಬೇಕು ಅಂದರು. ಥ್ಯಾಂಕ್ ಯು ಸೋ ಮಚ್ ಸರ್. ಆ ಮಾತು ಮರ್ತಿಲ್ಲ, ಈ ಸಿನಿಮಾಯಿಂದ ನಿಮ್ಮನ್ನು ಮರೆಯಲ್ಲ ಇನ್ನು ಮುಂದೆ. ಅಂದರೆ ನಾನು ಎಷ್ಟು ದಿವಸ ಇರ್ತೀನೋ ಪ್ರೊಡ್ಯೂಸರ್ ಅವರು ಈ ಸಿನಿಮಾಗೆ ಅವರು ಅಂದರೆ ನನಗೆ ಆ ಮಾತು ಹೇಳಿದ್ದು ತುಂಬ ಅಂದರೆ ಲೈಕ್ ಏನದು ಎಮೋಷ್ನಲ್ ಮೂಮೆಂಟ್ ಆಯ್ತು ಅವತ್ತು. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಮೇಡಮ್ಮು ಮಾತಾಡಲ್ಲ ಇಲ್ಲಿ, ಬಟ್ ವೆರಿ ಸ್ಮಾರ್ಟು, ವೆರಿ ಸ್ಮಾರ್ಟು. ಏನಾದರೂ ಮಿಸ್ಟೇಕ್ ಆಗ್ತಾಯಿದ್ರೆ ಸರ್ರಿಗೆ ಗೊತ್ತಾಗ್ತಾ ಇತ್ತೋ ಇಲ್ಲೋ, ಮೇಡಮ್ ರಪ್ಪ ಅಂತ ಕರೆದ್ಬಿಟ್ಟು ಅದು ಮಿಸ್ಟೇಕ್ ಆಗ್ತಾಯಿದೆ ನೋಡ್ಕೊಳ್ರಿ ಅಂತ. ಓಕೆ ಮೇಡಮ್, ಓಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನನ್ನನ್ನು ಚೂಸ್ ಮಾಡಿದ್ದಕ್ಕೆ. ಮತ್ತು ಎಸ್ಪೆಷಲಿ ಡೈರೆಕ್ಟ್ರು ಕಾರ್ತಿಕ್, ನೀವು ನನ್ನ ಹೀರೋ ನನ್ನನ್ನು ನಾನು ಅಷ್ಟು ಸತಿ ಹೀರೋ ಅಂದ್ಕೊಂಡಿಲ್ಲ, ಅವ್ರು ಅಷ್ಟು ಸತಿ ಹೀರೋ ಅಂತ ಕರೀತಾಯಿದ್ರು. ಸರ್ ಥ್ಯಾಂಕ್ ಯು ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅವ್ರು ಅಂದ್ಕೊಂಡಿರೋ ಕ್ಯಾರೆಕ್ಟ್ರಿಗೆ ನಾನು ಜಸ್ಟಿಫೈ ಮಾಡಿದ್ದೀನಿ ಅನ್ಕೊಂತೀನಿ. ಯಾಕಂದರೆ ಡಬ್ಬಿಂಗ್ ನೋಡಿದ್ಮೇಲೆ ಅವರೇ ಫೋನ್ ಮಾಡಿ, ಕಾರ್ತಿಕ್ ಎಕ್ಸ್ಟ್ರಾಡಿನರಿ ಮಾಡಿದ್ದೀರಾ, ಈ ಸಿನಿಮಾ ರಿಲೀಸ್ ಆಗೋವರೆಗೂ ಬೇರೆ ಹೊಸ ಸಿನಿಮಾ ಯಾವುದೂ ಒಪ್ಕೊಳಕ್ಕೋಗ್ಬೇಡ್ರಿ, ನಿಮ್ಗೆ ಇನ್ನೂ ಅದ್ಭುತ ಸಿನಿಮಾಗಳು ಬರುತ್ತೆ ಈ ಸಿನಿಮಾ ರಿಲೀಸ್ ಆದರೆ ಅಂತ ಹೇಳಿದ್ರು. ಐ ಥಿಂಕ್ ಅವಾಗೆ ಅಂದ್ಕೊಂಡು ಓಕೆ ಅವ್ರ ಮೈಂಡ್ ಸೆಟ್ಟಲ್ಲಿ ಏನಿತ್ತು ಆ ಥರ ಆ್ಯಕ್ಟಿಂಗ್ ಮಾಡಿ ಅವ್ರಿಗೆ ಗೆದ್ದಿದ್ದೀನಿ ನಾನು ಅಂತ. ಸೊ ನಾಳೆ ಐ ಥಿಂಕ್ ಆಡಿಯನ್ಸ್ ಮುಂದೆ ಬಂದಾಗ ಇಟ್ ವಿಲ್ ಬಿ ವರ್ಕ್ ಬ್ಲಾಸ್ಟ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಆಮೇಲೆ ಮತ್ತು ಇನ್ನೇರು ಮರ್ತೋಗ್ತಾ ಇದ್ದೀನಿ, ನಮ್ಮ ಹೀರೋಯಿನ್ ಸಾರಿ ಹೇಳಿ ಹೇಳಿಸ್ಕೊಳ್ಳೋದಂದ್ರೆ ಏನು ಖುಷಿ ಅಂತ. ಇಲ್ಲ ಹೀರೋಯಿನರು ಅದೇ ಎಷ್ಟು ಜನ ಪಾಪ ಹೀರೋಯಿನ್ಗಳೆಲ್ಲ ರಿಜೆಕ್ಟ್ ಮಾಡಿದ್ರು, ನಮ್ಮನ್ನು ಆಕ್ಸೆಪ್ಟ್ ಮಾಡಿದ್ರು ಪಾಪ ಹೀರೋಯಿನ್ ಆರಾಧನಾ ಅವರು. ಆರಾಧನಾ ಮೇಡಮ್ ಅವರೇ ಇಲ್ಲ ಫಿಲಮ್ಗೆ ಅಂದರೆ ಇವ್ರು ಹೇಳಿಲ್ವಲ್ಲ ಈ ಹೀರೋ ಬೇಡ ಅಂತ. ಸರ್ ಅವನಿದ್ರೆ ನಾನು ಮಾಡಲ್ಲ, ಅಂದರೆ ಶಾರ್ಟ್ ಫಿಲಮ್ ಹೀರೋ ಇದ್ದರೆ ನಾನು ಮಾಡಲ್ಲ ಅಂತ ಪಾಪ ಇವ್ರು ಹೇಳಿಲ್ಲ. ಸುಮಾರು ಜನ ಬೇಡ ಅಂದ್ರೂ ಈ ಹೀರೋಯಿನ್ ಅವರು ಒಪ್ಪಿದ್ರು. ಥ್ಯಾಂಕ್ ಯು ಆರಾಧನಾ ಅವರೇ ಅಂದಿದ್ರೆ. ನಿಮ್ಮ ಆಶೀರ್ವಾದ ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನಾನೇನು ಅನ್ಕೊಂಡೆ ಇವಾಗ ಏನು ಪಾಸಿಟಿವ್ನೇ ಅಂದರೆ ಪಾಸಿಟಿವಿಟಿ ಕಮ್ಮಿ ಆಗ್ಬಿಟ್ಟೈತೆ ಹೆಂಗೆ ವರ್ಲ್ಡಲ್ಲಿ ನಾವು ನೇಚರ್ ಮಧ್ಯೆ ಬೆಳೀತಾ ಇಲ್ಲ, ಈಗ ನೆಗೆಟಿವಿಟಿ ಮಧ್ಯೆ ಬೆಳೀತಾ ಇದ್ರಿ ಅನ್ಸ್ಬಿಡ್ತು. ಸೊ ಪ್ಲೀಸ್ ಸ್ಪ್ರೆಡ್ ಪಾಸಿಟಿವ್ ಆಗಿರೋಣ. ಆ್ಯಂಡ್ ಈ ಫಿಲಮ್ಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಾಗಿ ವರ್ಕ್ ಮಾಡಿದವ್ರು ರಾಕೇಶ್ ಸರ್ ಆಗಲಿ, ಇನ್ನೂ ಸರ್ ಮರತೆ ಹೆಸರು ಬಿಟ್ಟೆ, ಮ್ಯಾನೇಜರ್ ಸರ್ ಗಣೇಶ್ ಸರ್ ಆಗಲಿ, ಇನ್ನೊಬ್ಬರು ವಿಜಯ್ ಸರ್ ಎಲ್ಲರೂ ಪಾಪ ಅಂದರೆ ತುಂಬ ಹಾರ್ಡ್ ವರ್ಕಾಗೆ ಮಾಡಿದ್ರು ಎಲ್ಲ ಆರ್ಟಿಸ್ಟ್ಗಳನ್ನ. ಯಾಕಂದರೆ ಸರ್ ಅಂದಂಗೆ 16-17 ಜನ ಆರ್ಟಿಸ್ಟ್ಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಆವಾಗಲೇ ಅನ್ಕೊಂಡೆ ಯಾರಿಗೂ ಥ್ಯಾಂಕ್ ಯು ಹೇಳೋದ್ಬಿಟ್ಟು ಬೇರೆದೇನಾದರೂ ಹೇಳ್ರಿ ಅಂತ, ಬಟ್ ಅದೇ ಹೇಳ್ಬೇಕು ಸರ್. ನಾನು ಹೇಳ್ಬಾರ್ದು, ಪ್ರತಿ ಸತಿನೂ ಅನ್ಕೊಂತೀನಿ ಏನು ಎಲ್ಲರೂ ಅದೇ ಹೇಳ್ತಾ ಇರ್ತಾರೆ, ನಾವು ಯಾಕೆ ಹೇಳೋದು ಅಂತ. ಬಟ್ ಹೇಳ್ಬೇಕು ಸರ್, ಯಾಕಂದರೆ ನಿಮ್ಮ ಸರ್ ಫಿಲಮ್ ಐಡಿಯಾ ಅವರೇ ಹೇಳಿದ್ರಲ್ಲ, ಇದೇನಂತ ಅನ್ನೋ ಥರ ಐಡಿಯಾ ಅಲ್ಲ. ಬಟ್ ಫಿಲಮಲ್ಲಿ ಎಂಟರ್ಟೈನ್ಮೆಂಟು ಎಕ್ಸ್ಟ್ರಾಡಿನರಿ ಎಂಟರ್ಟೈನ್ಮೆಂಟು. ನಿಮ್ಗೆ ಸೆಕೆಂಡ್ ಹಾಫಲ್ಲಂತೂ ಬಿದ್ದು ನಗ್ತೀರ, ಅದಂತೂ ಗ್ಯಾರಂಟಿ. ನಾವು ರಫ್ ಫುಟೇಜ್ ನೋಡಿದಾಗಂತೂ ಸೆಕೆಂಡ್ ಹಾಫ್ ನೆಕ್ಸ್ಟ್ ಲೆವೆಲಲ್ಲಿತ್ತು. ಫಸ್ಟ್ ಹಾಫಲ್ಲಿ ಯಾಕಂದರೆ ಕ್ಯಾರೆಕ್ಟರೈಸೇಷನ್ಸ್ ಎಲ್ಲರದು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾಯಿದ್ರಿ. ಸೆಕೆಂಡ್ ಹಾಫ್ ಬಂದಾಗ ನಿಮ್ಗಂತೂ ಬ್ಲಾಸ್ಟ್ ಆಗುತ್ತೆ. ಸೊ ನನ್ನ ಕ್ಯಾರೆಕ್ಟರ್ ಏನಂದರೆ ಅದೇ ಒಳ್ಳೆ ಕಳ್ಳ, ನಿಯತ್ತಾಗಿರೋ ಕಳ್ಳ ಇಲ್ಲ. ಸೊ ಅದೇ ಏನಾಗುತ್ತೆ ಏನು ಅಂತ ಗ್ಯಾಂಗ್ಸ್, ಅದೇ ಎಲ್ಲರ ಗ್ಯಾಂಗ್ಗಳು 4-5 ಜನ ಗ್ಯಾಂಗ್ಗಳು. ಆ್ಯಂಡ್ ಎಸ್ಪೆಷಲಿ ಓಂ ಪ್ರಕಾಶ್ ಸರ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತಿನ್ಯಾರು ಧರ್ಮಣ್ಣ ಅವರು ಈ ನನಗೆ ಈ ಒರಿಜಿನಲ್ ಅಣ್ಣನಿಗಿಂತ ಹತ್ರ ಆಗೋಗ್ಬಿಟ್ರು.
ನಾವು ಅಂದರೆ ತುಂಬ ಹೇಳ್ಕೊಡ್ತಾಯಿದ್ರು, ತುಂಬ ವರ್ಕ್ಶಾಪ್ ಮಾಡ್ತಾಯಿದ್ರಿ ನಾವು. ಶಾರ್ಟ್ ಬಿಫೋರು ಈವನ್ ಓಂ ಪ್ರಕಾಶ್ ರಾವೇ ಹೇಳಿದ್ರು ಅಂತ ಐ ಥಿಂಕ್ ಯಾರೋ ಹೇಳಿದ್ರು ನಮಗೆ. ಏನಕ್ಕೂ ಅಷ್ಟು ವರ್ಕ್ಶಾಪ್ ನಮ್ಗೆ ಹೇಳಿದ್ದು, ಸಾರಿ, ಲೇ ಬಿಡ್ರೋ ಸಾಕು, ಎಷ್ಟೋ ವರ್ಕ್ಶಾಪ್ ಮಾಡ್ತೀರಾ, ಲೇ ಶಾರ್ಟಲ್ಲಿ ಮಾಡಿರಂತೆ ನೆಡ್ರ ಅಂತ. ಯಾಕಂದರೆ ಅಂದರೆ ನನಗೆ ಕರೆಕ್ಟಾಗಿ ಬರಲಿ, ಯಾಕಂದರೆ ನಾನು ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ನಂದು ಮಿಸ್ಟೇಕ್ ಆಗಬಾರ್ದು. ನನ್ನ ನಂದು ಯಾವುದೇ ಕಾರಣಕ್ಕೂ ರೀಟೇಕ್ ಹೋಗಬಾರ್ದು, ನಾನು ಚೆನ್ನಾಗಿ ಮಾಡಬೇಕು. ಓಂ ಪ್ರಕಾಶ್ ಸರ್ ಹತ್ರ, ಧರ್ಮಣ್ಣ ಅವ್ರ ಹತ್ರ, ಜಾಲಿ ಜಾಕ್ ಹತ್ರ, ಇಂಥ ಪಂಟ್ರಗಳ ಹತ್ರ ಮಾಡ್ತಾ ಇರಬೇಕಂದ್ರೆ ಸ್ವಲ್ಪ ರೀಟೇಕ್ಗಳು ಹೋಗ್ದಿರ ಇರಲಿ ಅನ್ನೋದಕ್ಕೋಸ್ಕರ ಜಾಸ್ತಿ ವರ್ಕ್ಶಾಪ್ ಮಾಡ್ತಾಯಿದ್ದೆ. ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ಧರ್ಮಣ್ಣ ಅವರು. ಥ್ಯಾಂಕ್ ಯು ಧರ್ಮಣ್ಣ ಅವರೇ. ಮತ್ತು ಅದೇ ಸರ್ ಅಂಥ ಒಳ್ಳೆಯವರು ಕೊಡ್ಬೋದು ಸರ್, ಅಣ್ಣ ಭಯಂಕರ ಒಳ್ಳೆಯವರು. ಮತ್ತು ಮಂಡ್ಯ ರಮೇಶ್ ಸರು, ಅವ್ರು ಬಂದಾಗಂತೂ ನಾವು ಶಾರ್ಟ್ ಮುಗಿತಾ ಇದ್ದಂಗೆ ಅವ್ರ ಹತ್ರ ಕತೆಗಳು ಕೇಳ್ತಾ ಇದ್ರಿ. ಅವರು ಕೆಲವೊಂದು ಕತೆಗಳು ಹೇಳೋರು. ಸರ್ ತುಂಬ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾಡಿದ್ದು. ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ರಿ. ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಜಾಲಿ ಜಾಕ್ ಅವ್ರು ಅಂದಂಗೆ ಅವರು ಸ್ಟೋರಿಗಳು, ಒನ್ಲೈನ್ ಸ್ಟೋರಿ ಯಾರಿಗೆ ಬೇಕೋ ಈ ಪ್ರೆಸ್ ಮೀಟ್ ಮುಗಿದ್ಮೇಲೆ ಕೇಳಿ, ಡೆಫಿನೆಟಾಗಿ ಹೇಳ್ತೀನಿ. ಅವ್ರ ನಂಬರ್ ಇಟ್ಕೊಂಡು ಮತ್ತೆ ಕೇಳ್ತೀರಾ ಆ ಥರ ಕತೆಗಳವು. ಬೇರೆ ಏನು ಕೊಡೋದು ಬೇಡವಾ? ಬೇಡ. ಸೊ ಫೈನಲಿ ಮತ್ತೆ ವಸಿಷ್ಠ ಸರ್ ಅವ್ರ ಜೊತೆ ಮಾಡಿದ್ದೂ ಖುಷಿ ಆಯಿತು. ಸೇಮ್ ಸರ್, ಆ್ಯಕ್ಚುಲಿ ಏನು ಅಂದರೆ ನಮ್ಮದು ಮೇಕಿಂಗ್ ವಿಡಿಯೋಗಳೇನಾದರೂ ಕಟ್ ಮಾಡಿಬಿಟ್ಟಿದ್ರೆ ಸಿನಿಮಾಗಿಂತನೂ ಇನ್ನೂ 100% ಜಾಸ್ತಿ ಕಾಮಿಡಿ ಇರ್ತಾಯಿತ್ತು ಅನ್ನೋದು ನನ್ನ ಫೀಲು. ಅಷ್ಟು ಫನ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಮತ್ತು ನಮ್ಮ ಸಾರಿ, ಈ ಹೆಣ್ಮಕ್ಳ ಹೆಸರೇ ಮರ್ತೋಟೆ, ಈ ಗಾಬರಿಲ್ಲ, ದಯವಿಟ್ಟು ಅನರ್ಘ್ಯ, ಪೂಜಾ, ಸ್ನೇಹ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಇಲ್ಲ ಸರ್, ಪುಟ್ಟಿದು ಒಂಚೂರು ಬಾಕಿ ಉಳಿದಿದೆ ಒಂದು ಪಾಯಿಂಟ್ ಅಲ್ವಾ? ಥ್ಯಾಂಕ್ ಯು. ಆ್ಯಂಡ್ ಈ ಸಿನಿಮಾ ಯಾಕೆ ನೋಡಬೇಕು ಅಂದರೆ ಹೊಸಬ್ರ ಸಿನಿಮಾ ಅಂತನೋ ಹೊಸಬ ಹೀರೋ ಅಂತನೋ ಅಂತಲ್ಲ, ನಿಮಗೆ ನಾವು ಬಿಡೋ ಕಂಟೆಂಟ್, ಕನ್ನಡ ಸಿನಿಮಾ ಅಂತ ನೋಡೋದಾಗಲಿ ಹೊಸಬ್ರ ಸಿನಿಮಾ ಅಂತ ನೋಡೋದಾಗಲಿ ಅದು ಸೆಕೆಂಡ್ರಿ. ನನ್ನ ಕೇಳಿದ್ರೆ ಕಂಟೆಂಟ್ ಚೆನ್ನಾಗಾಯ್ತಾ? ನಾನು ಲಾಸ್ಟ್ ಟೈಮ್ ನಂದು ಅಮೃತಾಂಜನ್ ಸಿನಿಮಾನಲ್ಲೂ ನಾನು ಹೇಳಿದ್ದೆ, ನಾವು ಬಿಡೋ ಪೋಸ್ಟ್ ಚೆನ್ನಾಗಾಯ್ತಾ, ದಯವಿಟ್ಟು ನಿಮ್ಗೆ ಇಷ್ಟ ಆಯಿತಾ, ಸೊ ದಯವಿಟ್ಟು ಸಿನಿಮಾಗೆ ಬನ್ನಿ. ಇಲ್ಲ ಟ್ರೈಲರ್ ಇಷ್ಟ ಆಯಿತಾ, ದಯವಿಟ್ಟು ಸಿನಿಮಾಗೆ ಬನ್ನಿ. ಅವ್ರ ಸಾಂಗ್ ಇಷ್ಟ ಆಯಿತಾ, ನಾವು ಬಿಡೋ ಯಾವುದೇ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಅದನ್ನು ಇಗ್ನೋರ್ ಮಾಡಿದೆ ದಯವಿಟ್ಟು ಸಿನಿಮಾಗೆ ಬನ್ನಿ. ನಿಮಗೆ 99% ಆರ್ಗ್ಯಾನಿಕ್ಕಾಗಿ ನಗ್ಸಕ್ಕೆ ಟ್ರೈ ಮಾಡಿದ್ರಿ. ಥ್ಯಾಂಕ್ ಯು. ಜೈ ಗೋಲ್ಮಾಲ್. ಜೈ. ಸೊ ನನ್ನ ಪಾತ್ರ ಬಂದು ಪೊಲೀಸ್. ಇವ್ರದ್ದು ಎಲ್ಲ ಏನಿರುತ್ತೆ, ಏನು ಉಡ್ಕೊಂಡು ಬಂದಿರ್ತಾರೆ, ನಾವು ಅದರಲ್ಲಿ ಒಂದು ಪಾರ್ಟ್ ಅಷ್ಟೇ. ಹಾಂ, ಸೊ ಅದರಲ್ಲಿ ನಾವೊಂದು ಪಾರ್ಟ್ ಅಷ್ಟೇ. ಸೊ ನೀವೇ ನೋಡಿ ಮೂವಿ ಗೊತ್ತಾಗುತ್ತೆ ನಿಮಗೇನೆ ಏನು ಮಾಡ್ತಾ ಇದ್ದೀವಿ ನಾವು ಅಂತ ಅಂದ್ಬಿಟ್ಟು. ಇವಾಗಲೆಲ್ಲ ಹೇಳ್ಬಿಟ್ರೆ ನಿಮಗೆ ಸಸ್ಪೆನ್ಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ವೇಟ್ ಆ್ಯಂಡ್ ವಾಚ್ ದಿ ಮೂವಿ. ಇಲ್ಲ, ಅದು ನಾನು ರಿವೀಲ್ ಮಾಡಲ್ಲ, ನೀವೇ ನೋಡಬೇಕು. ಏನು ಡೈರೆಕ್ಟರ್ ಇದೆ ಅಂತ ಹೇಳ್ಕೊಟ್ಟಿರೋದು ಇವ್ರಿಗೆ? ಇಲ್ಲ ರಿವೀಲ್ ಮಾಡಲ್ಲ, ನೀವೇ ನೋಡಬೇಕು. ಇಲ್ಲ ಅಂದರೆ ನಿಮ್ಮ ಪಾತ್ರನೇ ನಾನು ರಿವೀಲ್ ಮಾಡಲ್ಲ. ಲೈಕ್ ಅದು ಆ ಥರ ಇದೆ. ಹೌದು ಸರ್. ಓಕೆ, ತಮ್ಮ ಪರಿಚಯ ಹೇಳಿ. ಸ್ನೇಹ. ನನ್ನ ಹೆಸರು ಸ್ನೇಹ. ನನಗೆ ಮೈಕ್ ಹಿಂಗೆ ಇಟ್ಕೊಳ್ಳಿ. ಹಾಂ, ನಂಗೆ ಆ್ಯಕ್ಚುಲಿ ಶಿವರ್ ಆಗ್ತದೆ, ಬಿಕಾಸ್ ನಾನು ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ನಾನು ಸ್ನೇಹನೇ. ಬನ್ನಿ. ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ನಿಂತಿರೋದು, ಫಸ್ಟ್ ಟೈಮ್ ಮೈಕ್ ಹಿಡ್ದೋದು, ಫುಲ್ ಶಿವರ್ ಆಗ್ತಿದೆ. ನಂಗೆ ಗೊತ್ತಾಗ್ತಿಲ್ಲ, ತುಂಬ ಖುಷಿ ಆಗ್ತಿದೆ. ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಸರ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ. ವರ್ಕ್ಶಾಪ್ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ, ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ಟೀಮೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಸರ್, ಫಸ್ಟ್ ಟೈಮ್. ಲೈಕ್ ಶಿವ ಸರ್ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ತುಂಬ ಹೆಲ್ಪ್ ಮಾಡಿದ್ರು ಶಿವ ಸರ್ ನನಗೆ. ಶಿವ ಸರ್ ಆಗಲಿ, ಪ್ರೊಡ್ಯೂಸರ್ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ರು. ಗೊತ್ತಾಗ್ತಿಲ್ಲ. ನೀವೇನು ಪ್ರೊಫೆಷ್ನಲಿ ಏನು ಅದು ಥಿಯೇಟ್ರ್ ಏನಾದರೂ ಮಾಡ್ತಾ ಇದ್ರಾ ಹೇಗೆ? ಇಲ್ಲ ಮ್ಯಾಮ್, ಇಲ್ಲ, ಏನೂ ಇಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನರ್ಘ್ಯ ಮೌಳಿ ಅಂತ. ನಾನು ಥಿಯೇಟರ್ ಮಾಡಿದ್ದೀನಿ, ಕೆಲವೊಂದು ಫಿಲಮ್ಸ್ ಮಾಡಿದ್ದೀನಿ. ಶಿವು ಸರ್ ಆ್ಯಕ್ಚುಲಿ ನನಗೆ ಫುಲ್ ಮೀಲ್ಸ್ ಅಂತ ಒಂದು ಫಿಲಮ್ ಮಾಡ್ತಾಯಿದ್ವಿ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾಯಿದ್ರು. ಸೊ ಅಲ್ಲಿಂದ ನೀನು ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಮ್ಮ, ಒಂದು ಚಿಕ್ಕ ಪಾತ್ರ ಇದೆ, ಬಂದು ಮಾಡ್ತೀಯಾ ಅಂತ ಕೇಳಿದ್ರು. ಖಂಡಿತ ಸರ್ ಅಂತ ಹೇಳಿಬಿಟ್ಟು ಇವಾಗ ನನ್ನ ಪಾತ್ರದ ಹೆಸರು ಮೀನಾಕ್ಷಿ ಅಂತ. I would like to thank sir, ma'am, Shivu sir and all my lovely co-actors for this opportunity. ತುಂಬ ಸಪೋರ್ಟ್ ಮಾಡಿದ್ರು ಶಿವು ಸರು. ವರ್ಕ್ಶಾಪ್ಸ್ ಮಾಡಿದ್ವಿ, ಫುಲ್ಲು ಟೀಮ್ ತುಂಬ ಸಪೋರ್ಟ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ನನ್ನ ಹೃದಯಪೂರ್ವಕ ಧನ್ಯವಾದಗಳು ಎಲ್ರಿಗೂ. ಸರ್ ಹೇಳಿದ್ರು ಒಂದು ನೆಗೆಟಿವ್ ಮಾತಾಡಬೇಡಿ ಅಂತ ಸರ್ ಕೇಳಿದ್ರು. ಅವರ ಹಿಂದೆ ಒಂದು ಕೆಲವು ನೋವುಗಳಿರುತ್ತೆ. ಅಷ್ಟು 350 ಸಿನಿಮಾಗಳಲ್ಲಿ
ಅದನ್ನು ಪ್ರತಿಬಿಂಬವಾಗಿ ಇವತ್ತು ತೋರಿಸಿದ್ರು. ಬಟ್ ನಾನೇನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಇಲ್ಲಿ ನಡೆದಿರ್ತಕ್ಕಂಥವ್ರು ಎಲ್ಲರೂ ಕೂಡ ನನ್ನ ಕುಟುಂಬ ಇದ್ದಂಗೆ ಅಂತ ಅನ್ಕೋತೀನಿ. ಇಲ್ಲಿ ನಮ್ಮ ಮಾಧ್ಯಮದವರು ಮತ್ತು ನನ್ನ ಚಿತ್ರತಂಡದ ಹಿರಿಯ ಕಲಾವಿದರು, ಕಿರಿಯ ಕಲಾವಿದರು, ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಟೆಕ್ನಿಷಿಯನ್ ಟೀಮು ಎಲ್ಲ ಏನಿದೆ, ನಾವೆಲ್ಲ ಒಂದು ಕುಟುಂಬದಂಗೆ ನಾವು ಕೆಲಸ ಮಾಡಿದ್ದೀವಿ. ನಾವು ಶೂಟಿಂಗ್ ಸೆಟ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ಅವರು ಇವರು ಅಂತ ನಾವೇನೂ ಅಂದ್ಕೊಂಡು ಕೆಲಸ ಮಾಡಿಲ್ಲ. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಈಗ ಮಾಡಿದ್ರೆ ಹೇಗೆ, ಅದಾಗಿ ಮಾಡಿದ್ರೆ ಹೇಗೆ ಅಂತ ಚರ್ಚೆ ಮಾಡಿ ನಾನೊಬ್ಬ ಹೊಸಬ ಈ ಸಿನಿಮಾ ಇಂಡಸ್ಟ್ರಿಗೆ. ಆದರೂ ಕೂಡ ನಾವು ಕೆಲಸನ ಮಾಡ್ತಾ ಹೋಗ್ಬೇಕಾದ್ರೆ ನಾವೊಂದು ಕುಟುಂಬದ ಥರ ನಾವು ಕೆಲಸ ಮಾಡಿದ್ದೀವಿ. ಆ ರೀತಿ ಇದ್ದಾಗ ಈ ಸಿನಿಮಾ ಗೆಲ್ಲೋದು ಡೌಟ್ ಅಂತ ನಾವು ಅನ್ನೋದೇ ಇಲ್ಲ. ನಾವು ಸಿನಿಮಾನ ಗೆಲ್ತೀವಿ ಅಂಥೇಳಿ ಬಂದಿದ್ದೀವಿ. ನಾವು ಈ ಸಿನಿಮಾ ಗೆಲ್ತೀವಿ ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಎಲ್ಲ ಮಾಧ್ಯಮದವರು ಮಿತ್ರದವ್ರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅದನ್ನು ಜನಗಳಿಗೆ ತಿಳಿಪಡಿಸ್ಬೇಕು ಅಂಥೇಳಿ ಕೇಳ್ಕೊತೀನಿ ಅಷ್ಟೇ. ನಂದು ಆ್ಯಕ್ಚುಲಿ ಸುಮಾರು 24-25 ವರ್ಷದಿಂದ ನಾವು ವೆಂಡರ್, ಲೇಬರ್ ಕಾಂಟ್ರಾಕ್ಟ್ ಅಂದರೆ ಇಂಡಸ್ಟ್ರಿಗಳಿಗೆ ಲೇಬರ್ ಸಪ್ಲೈ ಮಾಡೋದು. ಅದು ನಮ್ಮ ಮದರ್ ಬಿಸ್ನೆಸ್. ಆ್ಯಕ್ಚುಲಿ ನನ್ನ 25ನೇ ವರ್ಷದಲ್ಲಿ ನಾನು ಆ್ಯಕ್ಚುಲಿ ಎಂಪ್ಲಾಯ್ ಒಂದು ಟೈಮಲ್ಲಿ. ಸೊ ರಿಸೈನ್ ಮಾಡಿ ನಾನು ಆ ಫೀಲ್ಡಿಗೆ ಬಂದೆ. ಅದೊಂದು KV ಎಜುಕೇಷನ್ ಟ್ರಸ್ಟ್ ಅಂತೇಳಿ ಚಿಕ್ಕಬಳ್ಳಾಪುರದಲ್ಲಿ ನಾನೊಬ್ಬ ಎಂಪ್ಲಾಯಾಗಿ ಕೆಲಸ ಮಾಡ್ತಾಯಿದ್ದೆ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಬರಲಿಲ್ಲ. ಅವಾಗ ನಿರುದ್ಯೋಗ ಸಮಸ್ಯೆ ಇದ್ದದನ್ನು ಕಣ್ಣಲ್ಲಿ ನೋಡ್ತಾ ಇದ್ದೆ. ಇದನ್ನು ನನ್ನ ಕೈಲಿ ಆದಷ್ಟು ನಾವು ಅದನ್ನು ನಿವಾರಣೆ ಮಾಡಬೇಕು ಅಂತೇಳಿ ನನ್ನ ಹತ್ರ ಈಗ ಒಂದು ಸುಮಾರು 1,500-2,000 ಜನ ಕೆಲಸ ಮಾಡ್ತಾರೆ. 25 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಮೊನ್ನೆಗೆ ನಾವು ಬಿಫೋರ್ ಒಂದು 2-3 ಇಯರ್ಸ್ ಬ್ಯಾಕಲ್ಲಿ ಒಂದು ಬ್ಯಾನರ್ ಮಾಡಲೇಬೇಕು. ಅಂಡರಲ್ಲಿ ಕೂಡ ನಮಗೆ ಮೈಸೂರಿನಲ್ಲಿ ಇರ್ತಕ್ಕಂಥ ಕಲಾವಿದರನ್ನ ಆಯ್ಕೆ ಮಾಡಿ ಅವ್ರಿಗೆಲ್ಲ ಒಂದು ಲೈಫ್ ಲೀಡ್ ಮಾಡೋ ಥರ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಆ ನಿಟ್ಟಲ್ಲಿ ನನಗೆ ಶಿವ ಅವರು ಒಂದು 7-8 ವರ್ಷಗಳ ಹಿಂದೆ ಸ್ನೇಹಿತರಾದರು ಒಂದು ಕಡೆ. ಆಗ ಅವ್ರ ನನ್ನ ಹತ್ರ ಒಂದು ಕತೆ ಇದೆ ಅಂತ ಕೇಳ್ತಾ ಬಂದರು. ನೋಡಿ, ನಾನು ಸಿನಿಮಾ ಮಾಡ್ತೀನಿ, ನನಗೆ ಸಮಯ ಬೇಕಾಗುತ್ತೆ, ಸಮಯ ಕೊಡಿ ನೀವು ಅಂತ ಕೇಳಿದೆ. ಅವ್ರು ಕೊಟ್ಟರು ಸಮಯನ. ಕೊನೆಗೆ ನಾವು ಶಿವವ್ರನ್ನ ಬನ್ನಿ ಸಿನಿಮಾ ಮಾಡೋಣ ಈಗ ಅಂತ ಕರೆದು ಕೇಳಿದಾಗ ಈ ಥರ ಸಿನಿಮಾ ಇದೆ ಅಂತ ಹೇಳಿದಾಗ, ಆಯಿತು ಸ್ಟಾರ್ಟ್ ನಾಳೆಯಿಂದನೇ ಮಾಡಿಬಿಡಿ ನೀವು ಅಂತ ಹೇಳಿದೆ. ಅದು ನಮ್ಮಲ್ಲಿ ಪ್ಲ್ಯಾನ್ ಇತ್ತು ಅಂತ ಅಂದರೆ, ಒಂದು ಸಿನಿಮಾ ಅಂತ ಮಾಡಬೇಕಾದ್ರೆ ನಮಗೇನು ಯಾರೂ ಹೇಳ್ಕೊಟ್ಟಿಲ್ಲ, ನಾವು ಯಾರ ಹತ್ರನೂ ಕೇಳಲಿಲ್ಲ. ಒಂದು ಸಿನಿಮಾ ಅಂತ ಮಾಡಬೇಕಾದ್ರೆ ಡೈರೆಕ್ಷನ್ ಟೀಮಲ್ಲಿ ಯಾರು ಇರ್ತಾರೆ, ಟೆಕ್ನಿಷಿಯನಲ್ಲಿ ಯಾರು ಇರ್ತಾರೆ, ಅವರೆಲ್ಲರೂ ಯಾರು ಯಾವ್ಯಾವ ಕೆಲಸ ಮಾಡ್ತಾರೆ, ಅವ್ರು ಯಾವಾಗ ಬರ್ತಾರೆ, ಆರ್ಟಿಸ್ಟ್ಗಳು ಯಾರಿರ್ತಾರೆ, ಶೆಡ್ಯೂಲ್ನ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಇದೆಲ್ಲ ನಾವು ನೀಟಾಗಿ ಬೋರ್ಡ್ ಮೇಲೆ ಬರೆದು ಅದ್ರ ಪ್ರಕಾರನೇ ಕೆಲಸ ಮಾಡ್ತಾ ಬಂದ್ವಿ. ಅದು ನಮಗೆ ತುಂಬ ಈಸಿಯಾಗಿ ಕಾಣಿಸ್ತಾ ಇತ್ತು. ಹಾಗೆ ಮಾಡೋಣ ಅಂತ ಮಾಡಿದ್ವಿ. ಒಂದು ಮೊದಲನೇ ಸಿನಿಮಾ ನಮ್ಮದು ಗೋಲ್ಮಾಲ್ ಗ್ಯಾಂಗ್ ಅಂತೇಳಿ ಕಂಪ್ಲೀಟ್ ಮಾಡಿ ಇವತ್ತು ನಾವು ನೆಕ್ಸ್ಟ್ ಮಂತ್ ರಿಲೀಸ್ಗೆ ಹೋಗ್ತಾಯಿದ್ದೀನಿ ಅದಕ್ಕೆ. ಸೊ ಇನ್ನೊಂದು 2ನೇ ಸಿನಿಮಾ ನಾವು ಮದರ್ ಅಂತೇಳಿ ಮಾರ್ನಿಂಗು ಬೆಳಿಗ್ಗೆ ನಾವು ದೇವಸ್ಥಾನದ ಹತ್ರ ಲಾಂಚ್ ಮಾಡಿದ್ವಿ. ಶ್ರುತಿ ಮೇಡಮ್ ಅವ್ರನ್ನ ಹಾಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಅದು ಕೂಡ ಟೆಕ್ನಿಷಿಯನ್ ಟೀಮಲ್ಲಿ ಅರ್ಧ ಜನ ನಮ್ಮ ಶಿವ ಟೀಮನೇ ಇದ್ದಾರೆ, ಇನ್ನು ಅರ್ಧ ಜನ ಹೊಸಬ್ರು ಬಂದಿದ್ದಾರೆ. ಇಬ್ಬರು ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಯಾವುದು ಗೋಲ್ಮಾಲ್ಗೆ ಹೆಂಗು ಬಜೆಟ್ ಏನೋ ಒಂದು ಪ್ಲ್ಯಾನ್ ಮಾಡಿದ್ವಿ, ಅದು ಕೊನೆಗೆ ಎಲ್ಲ ಹೋಗಿ ನಿಂತ್ಕೋತು. ಅದಕ್ಕೆ ಹೇಳೋಕ್ಕೆ ಬರಲ್ಲ ನಾವು ನಿಮಗೆ. ಯಾಕೆಂದರೆ ನಾವೊಂದು ಸಣ್ಣ ಬಜೆಟಲ್ಲಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಅದು ಹೈ ಬಜೆಟಲ್ಲಿ ಸಿನಿಮಾ ಆಗೋಯ್ತದು. ಇಲ್ಲ, ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಬಜೆಟ್ ಚಿಂತೆ ಮಾಡ್ತಾಯಿಲ್ಲ. ನಾನು ವರ್ಷಕ್ಕೆ 2 ಸಿನಿಮಾ ಕೊಡಬೇಕು ನಮ್ಮ ಇಂಡಸ್ಟ್ರಿಗೆ ಅಂತೇಳಿ ನನ್ನ ಒಂದು ಆಸೆ ಇದೆ. ಅದರ ಪ್ರಕಾರ ಈ ವರ್ಷ 2 ಸಿನಿಮಾ ಕೊಡ್ತಾಯಿದ್ದೀನಿ. ಈ ವರ್ಷ 2 ಸಿನಿಮಾ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಇಯರ್ಗೂ ಕೂಡ 2 ಸಿನಿಮಾ ಪ್ರಿಪ್ರೇಷನ್ ಮಾಡಿ ಅಂತ ಕೆಲವ್ರಿಗೆ ಹೇಳಿದ್ದೀನಿ, ಮಾಡ್ತಾಯಿದ್ದಾರೆ ಸರ್. ನನಗೆ ಆ್ಯಕ್ಟಿಂಗ್ ಮಾಡೋವಂಥ ಉದ್ದೇಶ ಏನಿಲ್ಲ. ನಾನು ಕಲಾವಿದ್ರ ಜೊತೆ ಸೇರಿಕೊಂಡು ಕೆಲಸ ಮಾಡಬೇಕು ಅಂತ ಅಷ್ಟೇ. ಅಲ್ಲ, ಯಾಕೆ ಅದನ್ನು ಅವ್ರು ಕೇಳ್ಬಿಟ್ರೆ ಹೇಳ್ಬಿಡ್ತೀನಿ. ನಾವು ಹಿಂದೆ ಬಿಫೋರು ಒಂದು 35 ಇಯರ್ಸ್ ಬ್ಯಾಕಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನಾಟಕ ಅಂತ ಆಡ್ತಿದ್ವಿ, ನಾಟಕ. ಅದು ನಮ್ಮ ತಂದೆ ಅವರು ಕೆಲವು ಪಾತ್ರಗಳನ್ನು ಮಾಡ್ತಿದ್ರು. ಊರಲ್ಲಿ ಒಂದು ನಾಟಕ ಆಡಿದ್ರೆ ನಾರದನ ಪಾತ್ರ, ಈಶ್ವರನ ಪಾತ್ರ, ಈ ಥರದ್ದು ಕೆಲವು ಪಾತ್ರಗಳಿಗೆ ನಮ್ಮ ತಂದೆ ಬಿಟ್ಟರೆ ಬೇರೆ ಕೊಡ್ತಿರಲಿಲ್ಲ ಅವರು. ಅದನ್ನು ಕೃಷ್ಣೇಗೌಡರು ಅಂತ ನಮ್ಮ ತಂದೆ ಹೆಸರು, ಅವರೇ ಬೇಕು ಈ ಪಾತ್ರಕ್ಕೆ ಅಂತ ಬಂದು ಮನೆ ಹತ್ರ ಬಂದು ಹೇಳ್ಕೊಂಡು ಹೋಗ್ಬಿಡ್ತಿದ್ರು. ನಮ್ಮ ತಂದೆ ನನ್ನ ಜೊತೆ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡ್ತೀವಿ ನಮ್ಮನ್ನ. ಎಲ್ರಿಗೂ ನಮಸ್ಕಾರ.
ಮೊದಲದಾಗಿ ನಮಗೆ ತುಂಬ ಸ್ಪೆಷಲಾಗಿ ಮಾಧ್ಯಮದವ್ರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ನಮ್ಮನ್ನ ಕ್ಲಿಯರಾಗಿ ತೋರಿಸ್ತವ್ರು ಅವರೇ ಫಸ್ಟು, ಸಿನಿಮಾಗಿಂತ ಫಸ್ಟ್ ತೋರಿಸ್ತವ್ರು ಅವರೇ. ಅದರಿಂದ ಅವ್ರಿಗೊಂದು ಅಭಿನಂದನೆ. ಮತ್ತು ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಹೇಳ್ದಂಗೆ 3 ಗ್ಯಾಂಗಲ್ಲಿ ನಾನು ಒಂದು ದೊಡ್ಡ ಚೋರ, ಫಸ್ಟ್ ಕಳ್ಳ ನಾನು, ಹೀರೋ, ಎಲ್ಲರೂ 3 ಟೀಮಲ್ಲಿ ಒಬ್ಬೊಬ್ಬ ಒಂದು ಸ್ಟ್ರಾಂಗ್ ಇರ್ತಾರೆ. ಆ ಥರ ನಮ್ಮ ಗ್ಯಾಂಗಲ್ಲಿ ನಾನು ಒಂದು ಸ್ಟ್ರಾಂಗು, ಜಾಲಿ ಅಂತ ಪಿಕ್ಚರ್ ಪೂರ ಜಾಲಿಯಾಗೇ ಹೋಗುತ್ತೆ. ನಮಗೇನಂದರೆ ಒಂದು ಖುಷಿ ಈ ಪಿಕ್ಚರಲ್ಲಿ, ಎಲ್ಲ ಪಿಕ್ಚರ್ಗಳು ಒಂದು 3 ದಿನ 2 ದಿನ ಮಾಡ್ಬಿಟ್ಟು ಬಂದಿದ್ದೀನಿ. ಈ ಪಿಕ್ಚರ್ ಮಾತ್ರ 15 ದಿನ ಮಾಡಿದೆ. ತುಂಬ ಅಷ್ಟೊಂದು ಕೆಲಸ ಕೊಟ್ಟರು ನಮ್ಮ ಡೈರೆಕ್ಟ್ರ್ ಸರು, ನಮ್ಮ ಅಣ್ಣದತ್ತು ಇಬ್ಬರು ಒಳ್ಳೆ ಕಾಸು ಕೊಟ್ಟರು. ತುಂಬ ಖುಷಿ ಆಯಿತು. ಪಿಕ್ಚರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾವು ಪಿಕ್ಚರಲ್ಲಿ ಅಲ್ಲಿ ಏನು ಮಾಡಿದ್ವೋ ಇಲ್ಲೋ ಗೊತ್ತಿಲ್ಲ, 15 ದಿನ ಮೈಸೂರಲ್ಲಿ ಒಳ್ಳೆ ಲೂಟಿ, ಡೈಲಿ ಒಂದು ಕತೆ ಹೇಳೋದ್ರಲ್ಲಿ ಮಾತ್ರ ನಾವು ಆ ಪಿಕ್ಚರ್ ಕತೆಗಿನ್ನ ನಮ್ಮ ಕತೆ ಜೋರಾಗಿ ಹೊಡ್ತು. ಅವರು ನಮ್ಮ ಹೀರೋ ಅಂತೂ ಡೈಲಿ ನಾನು ಒಂದು ಕತೆ ಕೇಳಿಲ್ಲ ಅಂದರೆ ಬಿಡ್ತಾನೆ ಇದ್ದಿಲ್ಲ. ಅಷ್ಟೊಂದು ಇಷ್ಟ ನನ್ನ ಕತೆ ಅಂದರೆ. ನಾನಿಲ್ಲಿ ಆ ಕತೆ ಯಾವುದಾದ್ರೂ ಒಂದು ಕತೆ ಹೇಳಿದ್ರೆ ಕೂಡ ಫುಲ್ ನಾನಂತೂ ಫೇಮಸ್ ಆಗಿಬಿಡ್ತೀನಿ. ನನಗೆ ತುಂಬ ಖುಷಿ ಅಂದರೆ ನಮ್ಮ ರಮೇಶ್ ಸರ್ ಜೊತೆಲೆಲ್ಲ ಮಾಡಿದ್ದು, ಅವರೆಲ್ಲ ಎಂಥ ಆ್ಯಕ್ಟ್ರ್ ಜೊತೆಲಿ ಮಾಡಿದ್ದಾರೆ. ಅವ್ರ ಜೊತೆಲಿ ನಾವು ಮಾಡಿದ್ದು ನನಗೊಂದು ಪುಣ್ಯ. ಯಾಕಂದರೆ ಸೀನಿಯರ್ ಆರ್ಟಿಸ್ಟ್ ಜೊತೆಲಿ ನಾವು ಇವಾಗ ಬಂದವರು ನೋಡು. ಮೊನ್ನೆ ಬಂದೆ ನಾನು ಒಂದು ಸೈಮಾ ಅವಾರ್ಡ್ ತೊಗೊಂಡೆ, ಒಂದು ಜಿ ಕನ್ನಡಲ್ಲಿ ಒಂದು ಅವಾರ್ಡ್ ತೊಗೊಂಡೆ, ಆಮೇಲೆ ಇನ್ನೊಂದು ಮ್ಯಾಗ್ಝಿನ್ದು ಒಂದು ಅವಾರ್ಡ್ ತೊಗೊಂಡೆ. ನಮಗೆ ಏನಂತ ಹೇಳೋದು, ಆ ಥರ ಒಂದು ಆಶೀರ್ವಾದ ನಮ್ಗೆ ಸಿಕ್ತು. ಹಂಗಾಗಿ ಇಂಥವ್ರು ಜೊತೆಲೆ ಆ್ಯಡ್ ಮಾಡೋದು ತುಂಬ ಖುಷಿ ಆಯ್ತು ನಮಗೆ. ಡೈರೆಕ್ಟ್ರು ಸರ್, ಶಿವು ಸರು ನಮ್ಗೆ ದಿನನಿತ್ಯ ಒಂದೊಂದು ಡೈಲಾಗು ಯಾವುದೇ ಇದ್ರೂ ಸರಿ ನೀಟಾಗಿ ಹೇಳ್ಕೊಡೋರು. ಅಷ್ಟೊಂದು ಖುಷಿ, ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟೆ ಅನ್ನೋ ಮಾಡಿದ್ರು. ಅದೇ ಥರ ನೋಡಿ, ಅವ್ರ ಜೊತೆಯಲ್ಲಿದ್ದಂಥ ಒಂದು ಅಸೋಸಿಯೇಟ್ ಡೈರೆಕ್ಟರ್ ಕೂಡ ಇವತ್ತು ಕೂಡ ಒಂದು ಪೂಜೆ ಮಾಡಿದ್ರು ಹೊಸದಾಗಿ. ಹಂಗೆ ನೋಡು, ಒಬ್ಬರ ಜೊತೇಲಿ ಇರೋವಾಗ ಒಬ್ಬರನ್ನ ಬೆಳೆಸಿ ಅವ್ರು ಪಿಕ್ಚರ್ ಮಾಡಿದ್ರು, ತುಂಬ ಖುಷಿಯಾಗಿ ಹೇಳಿದ್ರು. ನಮ್ಮ ಪಿಕ್ಚರ್ ಇವತ್ತು ನೋಡು ನಮ್ಮ ಒಂದು ಪಿಕ್ಚರ್ ಮಾಡ್ತಾರೆ ಖುಷಿ ಅಂತ. ಆ ಥರ ಒಂದೊಂದು ಪಿಕ್ಚರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಒಂದು ಇದು ಸಿಕ್ಕುತ್ತೆ. ಈ ಪಿಕ್ಚರಲ್ಲಿ ನನಗೆ ಕೂಡ ಒಳ್ಳೆ ಕ್ಯಾರೆಕ್ಟ್ರು ನಾನು ಅಂದ್ಕೊಂಡಿದ್ದೀನಿ. ಇವಾಗ ಸೈಮಾ ಅವಾರ್ಡು ಭೀಮಾಗೆ ಸಿಕ್ತು, ಇದಕ್ಕೆ ಕೂಡ ಒಂದು ಅವಾರ್ಡ್ ಸಿಕ್ಕುತ್ತೆ ಅಂತ ನಾನು ಮಾತಾಡ್ಕೊಂಡಿವಿ. ಅಷ್ಟೊಂದು ಕಾಮಿಡಿ, ಒಳ್ಳೆ ಕ್ಯಾರೆಕ್ಟ್ರು, ಒಳ್ಳೆ ಒಂದು ಪಿಕ್ಚರೇ ಫುಲ್ ಮಜಾಗಿರುತ್ತೆ. ಪಿಕ್ಚರ್ ನೋಡಿದ್ರೆ ನೀವು ಕೂಡ ಸರಿ, ಪಿಕ್ಚರ್ ನೋಡೋರು ಅಂತ ಎಲ್ಲರೂ ಖುಷಿ ಆಗ್ತಾರೆ. ತುಂಬ ಅಂದರೆ ತುಂಬ ಖುಷಿಯಾಗಿದೆ ಪಿಕ್ಚರ್ ಮಾಡಿದ್ದು. ನೋಡಿ ಎಲ್ಲ ಸಂತೋಷ ಪಟ್ಟರೆ ಅದು ಕೂಡ ನಂಗೆ ತುಂಬ ಸಂತೋಷ. ಥ್ಯಾಂಕ್ ಯು. ಜಾಲೆ ಎಲ್ಲ ಜಾಲೆ. ಹೆಣ್ಮಕ್ಳು ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ ತುಂಬ ಮಾತಾಡ್ಬಿಟ್ಟು ಅದಕ್ಕೋಸ್ಕರ. ಥ್ಯಾಂಕ್ ಯು. ನಿಮ್ಗೆ ಕೂಡ ಹೆಸರು ನಾಲ್ಗೆಯಿಂದ ಹೊರಳಲ್ಲ ಇವಾಗ ಅಂತ ಅಲ್ವಾ? ಹಂಗಿಲ್ಲ, ಒಬ್ಬೊಬ್ರು ಹೆಸರು ಬಿಟ್ಬಿಡ್ತೀವಿ. ಯಾರಾದರೂ ಒಬ್ಬರು ಹೆಸರು ಒಂದು ಹೆಸರು ಹೇಳಿ ಇನ್ನೊಂದು ಹೆಸರು ಬಿಟ್ಟರೆ ಬೇಜಾರು ಮಾಡ್ಕೊಂತ, ಅದಕ್ಕೋಸ್ಕರ ಹೇಳಿಲ್ಲ. ಆರಾಧನಾ ಅಂತೂ ಮೈಂಡಲ್ಲೇ ಇದ್ದಾರೆ. ಇಲ್ಲ, ಆರಾಧನಂದೇ ಫಸ್ಟ್ ಡಿಮ್ಯಾಂಡ್. ಇಲ್ಲ, ಆರಾಧನಕ್ಕೆ ಕೂಡ ಕತೆ ಕೇಳಿದ್ರು ನಾನು ಹೇಳಿಲ್ಲ. ಆದರೆ ಇಲ್ಲ ಹೇಳಿಲ್ಲ. ಕಾರ್ತಿಕ್ ಹೇಳಲೇಬಾರ್ದಂತ ಒಂದೇ ಒಂದು ವಾನ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೋಸ್ಕರನೇ ಹೇಳಿಲ್ಲ. ನಾನು ಹೇಳೋಕ್ಕೆ ಐಡಿಯಾ ಬಟ್ಟೆ, ಆದರೆ ಅವ್ರು ಬೇಡ ಅಂದ್ಬಿಟ್ರು. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಏನಿಲ್ಲ ಸರ್, ನೀವೆಲ್ಲ ಇರೋದ್ರಿಂದ ನನಗೇನು ಭಯ ಇಲ್ಲ ಸರ್. ನೀವಿದ್ದೀರಲ್ಲ ಸರ್, ಅದನ್ನೆಲ್ಲ ಧೈರ್ಯ ತುಂಬಕ್ಕೆ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಒಂಥರ ಹೆಂಗೆ ಅಂತಂದರೆ, ನನಗೆ ಬೆಳಿಗ್ಗೆನೇ ಅನಿಸಿದ್ದು ಅಂದರೆ ತುಂಬ ಎಷ್ಟೊಂದು 6 ತಿಂಗಳು ಗ್ಯಾಪ್ ಆಯಿತು ಅನಿಸುತ್ತೆ ಒಂದು ಪ್ರೆಸ್ ಮೀಟ್ ಮಾಡಿ. ಅದಕ್ಕೆ ಕಾರಣವೂ ಇದೆ. ಸುಮಾರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದೆ. ಕಂಟಿನ್ಯೂ ಆಗಿ ಈಗ ಧರ್ಮಣ್ಣ 2.0 ಶುರು ಆಗುತ್ತೆ. ಯಾಕೆಂದರೆ ಈ ಸಿನಿಮಾದಿಂದನೇ ಶುರು ಆಗುತ್ತೆ. ಸುಮಾರು ಒಂದು 7-8 ಸಿನಿಮಾ ಡಬ್ಬಿಂಗ್ ಮಾಡಿ ರೆಡಿ ಇದೆ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನಿಮಾಗಳು. ಅದರಲ್ಲಿ ಗೋಲ್ಮಾಲ್ ಗ್ಯಾಂಗ್ ಕೂಡ ಒಂದು, ನಮ್ಮದೊಂದು ಗ್ಯಾಂಗು, ಆಪೋಸಿಟ್ ಒಂದು ಗ್ಯಾಂಗು, ಅದ್ರ ಪಕ್ಕದಲ್ಲಿ ಒಂದು ಗ್ಯಾಂಗು, ಸುಮಾರು ಒಂದು 3-4 ಗ್ಯಾಂಗ್ಗಳಿದೆ. ಆದರೆ ಯಾರ್ಯಾರು ಅಂತ ಇವಾಗಲೇ ಹೇಳಲ್ಲ, ನಿಮಗೆ ಅನ್ನಿಸ್ದಂಗೆ. ಆದರೆ ನನ್ನ ಪಾತ್ರ ಬಂದ್ಬಿಟ್ಟು ತುಂಬ ಅದ್ಭುತವಾಗಿ ಡೈರೆಕ್ಟ್ರು ಕಟ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಶಿವು ಸರ್ ಫಸ್ಟ್ನೇ ಸತಿ ಕತೆ ಹೇಳಿದಾಗ ನನ್ನ ಪಾತ್ರ ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ, ಸ್ಕ್ರೀನಲ್ಲೂ ಕೂಡ ಡಬ್ಬಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದಾಗ ತುಂಬ ಖುಷಿಪಟ್ಟೆ. ಸುಮಾರು ಎಂಜಾಯ್ ಮಾಡಿದೆ ನಾನು ಕೂಡ ಡಬ್ಬಿಂಗ್ ಮಾಡ್ಬೇಕಾರೆ. ಆಮೇಲೆ ಅನಿಲ್ ಹಾಗೆ ಕಾರ್ತಿಕ್, ಇದು ನಮ್ಮ ಟೀಮು. ಆ್ಯಕ್ಚುಲಿ ಒಂದು ಗ್ಯಾಂಗಲ್ಲಿ ನಮ್ಮದೊಂದು ಗ್ಯಾಂಗು. ತುಂಬ ಅಂದರೆ ಅದ್ಭುತವಾಗಿದೆ. ಯಾಕೆಂದರೆ ಕತೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಪಾತ್ರಗಳು ಅಷ್ಟೇ ಚೆನ್ನಾಗಿದೆ. ಓಂ ಪ್ರಕಾಶ್ ರಾವ್ ಸರ್ ಆಗಿರ್ಬೋದು, ಮಂಡ್ಯ ರಮೇಶ್ ಸರ್ ಆಗಿರ್ಬೋದು, ಶ್ರೀನಾಥ್ ಸರ್ ಆಗಿರ್ಬೋದು, ಜಾಕ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಮಾಂತೇಶು,
ಆಮೇಲೆ ನಮ್ಮ ಚೇತನ್ ದುರ್ಗ, ಹಿಂಗೆ ಹೇಳ್ತಾ ಹೋದರೆ ಸುಮಾರು ಜನ ಕಲಾವಿದರು ಹೆಂಗೆ ನಿಮ್ಮ ಕಣ್ಮುಂದೆ ಕಾಣ್ತಾರೆ ಹಂಗೆ ಅದರ ಹಿಂದೆ ತಂತ್ರಜ್ಞರು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಈ ಥರದ್ದೊಂದು ಸಿನಿಮಾ ಮೂಡ್ ಬರೋಕ್ಕೆ ಪ್ರಮುಖ ಕಾರಣ ಎಲ್ಲರಿಗೂ ಗೊತ್ತಿದೆ, ಅನ್ನದಾತರು, ಇಲ್ಲೇ ಕೂತಿದ್ದಾರೆ ಸತೀಶ್ ಸರ್ರು ಮತ್ತು ಮೇಡಮ್ಮು. ಈ ಥರದ್ದೊಂದು ಸಿನಿಮಾ ಖಂಡಿತವಾಗ್ಲೂ ಹೊಸಬ್ರು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಈಗಿನ ಒಂದು ವಿಭಿನ್ನ ಕತೆ ಆ್ಯಕ್ಚುಲಿ ಇದು ಇವತ್ತಿನ ಟ್ರೆಂಡಿಗೆ ತುಂಬ ಇಷ್ಟ ಆಗೋ ಕತೆ. ಖಂಡಿತವಾಗ್ಲೂ ಸದ್ಯದಲ್ಲೇ ನಿಮ್ಮ ಮುಂದೆ ಬರ್ತೀವಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ಗೋಲ್ಮಾಲ್ ಗ್ಯಾಂಗ್ ಸಿನಿಮಾ ಮತ್ತು ಕನ್ನಡ ಚಿತ್ರರಂಗದ ಮೇಲಿರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಧರ್ಮಣ್ಣ ಹುಡುಗಿರ ಹೆಸರು ಒಬ್ಬರ ಹೆಸರು ತಗೊಳ್ಳೇ ಇಲ್ಲ? ಹೌದಾ? ಹಾಂ, ಅಣ್ಣ ಅಣ್ಣ ಅಂತ ಇರಲ್ಲ, ಅದಕ್ಕೆ ಸರ್ ಬೇಜಾರು. ಮೇಡಮ್ ಹೇಳ್ತೀನಿ. ಆರಾಧನಾ ಭಟ್ ಅವರು, ಆ್ಯಕ್ಚುಲಿ ಸ್ನೇಹ ಅವರು, ಹಾಗೆ ಪೂಜಾ ಅವರು, ಅನರ್ಘ್ಯ ಅವರು. ಹೇಳ್ತೀನಿ ಮೇಡಮ್, ಬರುತ್ತೆ ಒಂಚೂರು ಕನ್ನಡ ಸಣ್ಣ ಸಣ್ಣಗೆ ಬರುತ್ತೆ, ಅದೊಂದು ಸ್ವಲ್ಪ ಸಂಸ್ಕೃತ ಪದ ಇದ್ದಂಗಿದೆ, ನಾನು ಒಂಚೂರು ಹೇಳ್ತೀನಿ. ಹೌದಾ ಸರ್? ಲೇ ಆ್ಯಕ್ಚುಲಿ ಎಲ್ಲರ ಜೊತೆನೂ ನಮ್ಮದು ಕಾಂಬಿನೇಷನ್ ಸೀನ್ಸ್ಗಳಿದೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಇವ್ರು ಹೇಳ್ದಂಗೆ ಅಂಥದ್ದು ನಮ್ಮ ಸ್ನೇಹ ಅವ್ರು ಹೇಳ್ದಂಗೆ ಎಲ್ಲರದು ರಿಹರ್ಸಲ್ ಮಾಡಿ, ನಾವು ನಾಟಕದ್ದು ಏನು ರಿಹರ್ಸಲ್ ಮಾಡ್ತೀವಿ ಆ ಥರ ಮಾಡಿ ಡೈರೆಕ್ಟ್ರು ಕ್ಯಾಮ್ರಾ ಮುಂದೆ ಕರ್ಕೊಂಬಂದಿದ್ದರಿಂದ ನಮ್ಗೆ ಯಾವತ್ತೂ ಏನೂ ಸಮಸ್ಯೆ ಆಗಲಿಲ್ಲ. ಎಲ್ಲರೂ ಒಂದೇ ಫ್ಯಾಮಿಲಿ ಅದೆಲ್ಲ ಬೇಡ ಆಗುತ್ತೆ ಬಿಡಿ. ಕರ್ಕೊಂಬಂದಿದ್ದೆ ಸರ್, ಹಂಗೆ ಹೇಳ್ದೆ ಸರ್, ಹಂಗೆ ಬಂದ್ಬಿಡ್ತಾ? ಆಕ್ಚುಲಿ ಇಲ್ಲ, ಸಿನಿಮಾದಲ್ಲಿರೋ ಸಿಚುಯೇಷನ್ ಕಾಮಿಡಿನೇ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಹಂಗೇನಿಲ್ಲ, ಮೋಸ್ಟ್ಲಿ ಮಿಸ್ ಆಗಿ ಬಂದಿರಬೇಕು. ಹೌದಾ ಸರ್? ಹೋಗ್ಲಿ ಬಿಡಿ ಸರ್, ಹಂಗೆ ಅಂದ್ಕೊಳ್ಳಿ ಅತ್ಲೆ ಗೋಲಿ. ಆದರೂ ತಪ್ಪಾಗಿದ್ದರೆ ಸಾರಿ ಸರ್, ಓಕೆನಾ ಸರ್? ನಾನಾ ಸರ್ ಒಂದು ವಸ್ತು ಹುಡ್ಕೊಂಡು ಹೋಗ್ತೀವಿ, ಅವ್ರು ಹೇಳ್ದಂಗೆ ಕಾರಲ್ಲಿ ಹೋಗ್ತೀವಿ ಸರ್, ವಸ್ತು ಬೇರೆ ಸರ್. ನೀವು ಹೇಳ್ದಂಗೆ ಕಾರ್ ಕಳ್ಳರು, ಆದರೂ ವಸ್ತುನ ಹುಡ್ಕೊಂಡು ಹೋಗೋದು ಬೇರೆ ಸರ್. ಹಾಂ, ಆದ್ರೆ ಕಾರಲ್ಲೇ ಹೋಗ್ತೀವಿ ಸರ್. ಕಾರ್ ಕಳ್ತನ ಮಾಡಲ್ಲ ಸರ್, ಅದಕ್ಕೋಸ್ಕರ ರೆಡಿ ಆಗ್ತೀವಿ, ಕತೆ ಹೇಳಲ್ಲ ಸರ್. ಅದು ವಸ್ತು ಸರ್, ಅವ್ರಿಗೆ ಗೊತ್ತು ಸರ್. ಅದಕ್ಕೇ ನಾನು ಹೇಳಿಲ್ವ ಫಸ್ಟೇ, ಇವ್ರ ಮುಂದೆ ಮಾತಾಡ್ಬೇಕಾದ್ರೆ ನನಗೆ ಏನಂತ ನರ್ವಸ್ ಆಗಲ್ಲ ಅಂತ ಅವರೇ ಎಲ್ಲ ಹೇಳ್ತಾರೆ ಸರ್, ಮತ್ತು ಆನ್ಸರು ಅವರೇ ಕೊಡ್ತಾರೆ ಸರ್. ಹಂಗಾಗಿ ನನಗೆ ಖುಷಿ ಅವ್ರ ಜೊತೆ ಮಾತಾಡ್ಬೇಕಾದ್ರೆ. ಅಯ್ಯೋ ಆಯ್ತು. ಎಸ್, ಥ್ಯಾಂಕ್ ಯು ಧರ್ಮಣ್ಣ, ಧನ್ಯವಾದಗಳು. ಅನಿಲ್ ಹುಲಿಯಾ, ತಮ್ಮ ಪಾತ್ರ ಸಿನಿಮಾ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಈ ಸಿನಿಮಾದಲ್ಲಿ ನಾವು ಮತ್ತು ಧರ್ಮಣ್ಣ, ಕಾರ್ತಿಕ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀವಿ. ನಾನು ಸತೀಶ್ ಅಂತ, ಅವ್ರು ರಮೇಶ್ ಅಂತೇಳಿ. ಸೊ ಎಲ್ಲ ಫ್ರೆಂಡ್ಸ್ಗಳಿಗೂ ಕನೆಕ್ಟ್ ಆಗುತ್ತೆ. ಅಂದರೆ ಅವ್ರು ಏನೇ ಬೇಜಾರಿದ್ರು ಜೊತೆಲೆಲ್ಲ ಓಡಾಡ್ಕೊಂಡು ವಸ್ತುಗಳನ್ನ ಏನು ಹುಡ್ಕೊಂಡು ಹೋಗ್ತೀವಿ, ಆ ಒಂದು ಪ್ರತಿಯೊಬ್ಬರು ಒಂದೊಂದು ವಸ್ತುಗಳನ್ನ ಹುಡುಕ್ತಾ ಇರ್ತೀವಿ. ಈ ಸಿನಿಮಾದಲ್ಲೂ ಸಹ ನಾವು ಒಂದು ವಸ್ತುನ ಹುಡ್ಕೊಂಡು ಹೋಗ್ತೀವಿ, ಆ ವಸ್ತು ಸಿಗುತ್ತೋ ಇಲ್ವೋ ಅದೇ ಒಂದು ಕತೆ. ಮತ್ತು ಎಲ್ಲರದ್ದು ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಪ್ರೊಡ್ಯೂಸರ್ ಮೇಡಮ್ದು ಮತ್ತು ಸೀನಿಯರ್ ಆರ್ಟಿಸ್ಟ್ಗಳಾಗಿರೋ ಶ್ರೀನಾಥ್ ವಸಿಷ್ಠ ಅವರು, ಮತ್ತು ಮಂಡ್ಯ ರಮೇಶ್ ಸರು, ಕಾರ್ತಿಕ್ ಅವ್ರದ್ದು, ಮತ್ತು ನಮ್ಮ ಕೋ ಆರ್ಟಿಸ್ಟ್ಗಳ ಹೆಸರು ಹೇಳ್ತೀನಿ ತಡೆ ಮಾಹಿತಿ, ಆರಾಧನಾ ಭಟ್ಟು, ಸ್ನೇಹ ಆಚಾರ್ಯ ಅವರು, ಪೂಜಾ ಅವರು, ಮತ್ತು ಅನರ್ಘ್ಯ ಅವ್ರದ್ದೆಲ್ಲ ತುಂಬ ಚೆನ್ನಾಗಿ ಸಪೋರ್ಟು. ಮತ್ತು ನಮ್ಮ ಅಸೋಸಿಯೇಟ್ ಹುಡುಗರು ಎಲ್ಲ ಟೀಮ್ ವರ್ಕ್ ತುಂಬ ಚೆನ್ನಾಗಿತ್ತು. ಸಿನಿಮಾ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲರದ್ದು ಸಪೋರ್ಟ್ ಹೀಗೆ ಇರಲಿ ಸರ್. ಹೊಸ ಸಿನಿಮಾ ಮತ್ತು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ನೀವೆಲ್ಲ ಸಪೋರ್ಟ್ ಹೀಗೆ ಇರಲಿ. ನಂದು 5ನೇ ಸಿನಿಮಾ ಸರ್. ಲಾಸ್ಟು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್. ಅವರು ಥಿಯೇಟರ್ ಆರ್ಟಿಸ್ಟ್, ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳೆಲ್ಲ ಒಳ್ಳೆ ಮಲೆಗಳಲ್ಲಿ ಮದುಮಗಳು ನಾಟಕದಲ್ಲಿ ಹುಲಿಯಾ ಅಂತ ಒಂದು ಪಾತ್ರ ಮಾಡಿದ್ವಿ, ನಾಯಿ ಪಾತ್ರ. ಅನಿಲ್ ಹುಲಿಯಾ ಅಂತ. ಗೋಲ್ಮಾಲ್ ಗ್ಯಾಂಗ್ಗೆ ಕನ್ನಡದಲ್ಲಿ ಅಂತ ಹೆಸರು ಹುಡುಕ್ತಾ ಇದ್ದೆ. ನಾನೇ ಹೊಸ ಹೆಸರು ಸೃಷ್ಟಿ ಮಾಡ್ಕೊಂಡೆ, ಮುಂಡಾಯಿಸೋ ತಂಡ ಅಂತ. ಚೆನ್ನಾಗಿದೆ, ಮುಂಡಾಯಿಸೋ ತಂಡ. ಮೊದಲನೇದಾಗಿ ಮರ್ತು ಬಿಡೋಕ್ಕೆ ಮುಂಚೆ ಹೇಳಲೇಬೇಕಾದ ವಿಷಯ ಅಂದರೆ, ಇವತ್ತಿನ ಈ ದುರ್ಬರವಾದಂಥ ಕನ್ನಡ ಚಿತ್ರರಂಗ ನಡೀತಾ ಇರುವಂಥ ಸ್ಥಿತಿನಲ್ಲಿ ಒಂದು ಚಿತ್ರ ಮುಗಿದು ಮೊದಲನೇ ಪ್ರೆಸ್ ಮೀಟ್ ಮಾಡೋ ಹೊತ್ತಿಗೆ ಅವತ್ತೇ ಬೆಳಗ್ಗೆ ಇನ್ನೊಂದು ಪಿಕ್ಚರ್ ಒಬ್ಬ ಪ್ರೊಡ್ಯೂಸರ್ ಮಾಡ್ತಾರೆ ಅಂದರೆ ಅದು ಈ ಪಿಕ್ಚರ್ನ ಯಶಸ್ಸು ಅಂತ ನಾನು ಹೇಳ್ತಾರೆ. ಶಿವಕುಮಾರ್ ಹ್ಯಾಟ್ಸ್ ಆಫ್. ಅವ್ರಿಗೆ ನಂಬಿಕೆ ಹುಡ್ಸಿದ್ರಿಂದ ಹುಡುಗ, ಆಮೇಲೆ ತಂಡ ಅವ್ರಿಗೆ ನಂಬಿಕೆ ಹುಡ್ಸಿದ್ರಿಂದ, ಇನ್ನೊಂದು ಪಿಕ್ಚರ್ ಮಾಡ್ಬೋದು, ನಾನು ಪಿಕ್ಚರ್ ಮಾಡಿದ್ರೆ ಬದುಕು ಉಳಿಬೋದು ಅಂತ. ಯಾಕೆಂದರೆ ದುಡ್ಡು ಕಾಸಿನ ಬೇರೆ ಪ್ರಶ್ನೆ, ಆದರೆ ದುಡ್ಡು ಕಾಸಿಗಿಂತ ಮೀರಿದ್ದು ಸಿನಿಮಾದವ್ರನ್ನ, ಆರ್ಟಿಸ್ಟ್ಗಳನ್ನ, ಆ ಟೆಕ್ನಿಷಿಯನ್ಗಳನ್ನ, ಆ ಲೊಕೇಶನ್ ಹುಡುಕಾಟಗಳನ್ನ, ಆ ಎಡಿಟರ್ನ, ಆಮೇಲೆ ಎಲ್ಲ ಪಿಕ್ಚರ್ ಮಾಡೋದೊಂದು ತೂಕ, ಪಿಕ್ಚರ್ ರಿಲೀಸ್ ಮಾಡೋದು ಇನ್ನೊಂದು ತೂಕ. ತುಂಬ ಕಷ್ಟ. ಅಂಥದ್ರಲ್ಲಿ ಇನ್ನೊಂದು ಪಿಕ್ಚರ್ ರಿಲೀಸ್ ಮಾಡ್ತೀನಿ ಅಂತ ಅವ್ರ ಆಫೀಸ್ ನೋಡಬೇಕು, ಎಷ್ಟು ಸುಂದರವಾಗಿ ಇಟ್ಕೊಂಡಿದ್ದಾರೆ ಸತೀಶ್ ಚಂದ್ರ ಸರ್. ಅಂದರೆ ಆಫೀಸಲ್ಲಿ ಮೂಲೆಯಲ್ಲಿ ಇಂಥ ದಿವಸ ಶೂಟಿಂಗು, ಇವತ್ತು ಮುಹೂರ್ತ, ಇವತ್ತು ಇದು ಪ್ರೆಸ್ ಮೀಟು, ಇದನ್ನು 3 ತಿಂಗಳ ಕೆಳಗೆ ಬರೆದು ಇಟ್ಕೊಂಡ್ಬಿಟ್ಟಿದ್ದಾರೆ ನೀಟಾಗಿ.
ಇವತ್ತು ಪಿಕ್ಚರ್ ರಿಲೀಸ್ ಮಾಡ್ತಾರೆ, ಅವ್ರಿಗೆ ಡೇಟ್ ಗೊತ್ತು ಈ ಪಿಕ್ಚರ್ ಯಾವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ. ಅದ್ರ ಸಮೇತ ಡೇಟ್ ಸಮೇತ ಮಾಡ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ತೊಂದರೆ ಯಾಕಾಗಿಲ್ಲ ಅಂದರೆ, ಮತ್ತು ಯಾಕೆ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರೆ ಎಲ್ಲ ಸಣ್ಣ ಪುಟ್ಟ ಆರ್ಟಿಸ್ಟ್ಗಳಿಂದ ಹಿಡಿದು ದೊಡ್ಡ ಇವರು ಡೈರೆಕ್ಟ್ಗಳಿಂದ ಹಿಡಿದು ಒಂದು ಬೃಹತ್ ಬಹಳ ತೂಕದ ಪ್ರೆಸ್ನವ್ರು, ಭಾಳ ಸೀನಿಯರ್ಸ್ ಬಂದರು ಸರ್. ಇವತ್ತು ಮಾಧ್ಯಮದವರು ಬಂದಿರೋರಲ್ಲಿ ತುಂಬ ಜನ ಅದ್ಭುತವಾದ ಮಾಧ್ಯಮದವರು ಸೀನಿಯರ್ಸ್ ಬಂದಿದ್ದಾರೆ ಸರ್. ನೀವು ಅದು ಯಾಕೆಂದರೆ ಜನರಲಿ ಸಣ್ಣ ಪುಟ್ಟದಕ್ಕೆ ತಪ್ಪಿಸ್ಕೊಂಡು ಯಾರೋ ಹೋಗಿಂದು ಬಿಟ್ಬಿಡ್ತಾರೆ, ಹಂಗಾಗಿಲ್ಲ. ಯೂಟ್ಯೂಬರ್ಸ್ ಎಷ್ಟು ಜನ ಹೊಸಬರು ಬಂದಿದ್ದಾರೋ ಹಾಗೆ ಹಳೆಯ ಸೀನಿಯರ್ಸು ತುಂಬ ಗಟ್ಟಿ ಕುಳುಗಳು, ಗಟ್ಟಿ ಕಾಳುಗಳು ಬಂದಿದ್ದಾರೆ. ಅದೊಂದು ಸಂತೋಷ. ಹಂಗಾಗಿ ಈ ಚಿತ್ರಕ್ಕೆ ಒಳ್ಳೆಯ ದಿನ ಆಗುತ್ತೆ ಅಂತ ಒಂದು ಬಲವಾದ 6ನೇ ಇಂದ್ರಿಯದ ನಂಬಿಕೆ ಇದು ನನಗೆ, ಒಳ್ಳೇದಾಗಲಿ ಅಂತ ಮನಸ್ಸು. ಅವ್ರು ಇನ್ನೊಂದು ಪಿಕ್ಚರ್ ಶುರು ಮಾಡ್ತಾಯಿದ್ದಾರೆ ಒಂದು. ಆಮೇಲೆ ನನಗೆ ಫಸ್ಟ್ ಬಂದು ಅವರು ಮತ್ತು ಅವ್ರ ಗೆಳೆಯರು ಶಿವಕುಮಾರ್ ನನಗೆ ಬಂದು ಮಾತಾಡಿದಾಗ, ಸರ್ ನಾನು ಕತೆ ಹೇಳಿದ್ರು, ಓಕೆ ಚೆನ್ನಾಗಿದೆ ಮಾಡ್ತೀನಪ್ಪ, ಹೀರೋಯಿನ್ ಅಪ್ಪನ ಪಾತ್ರ ಮಾಡಿದ್ದೀನಿ, ಪಿಕ್ಚರ್ ಕ್ಯಾರೆಕ್ಟರ್ ಏನು ಅಂತ ಹೇಗಿದೆ ಅಂತ ನೀವೇ ನೋಡ್ಬಿಟ್ಟು ಹೇಳಿ. ಆಮೇಲೆ ಯಾಕೆಂದ್ರೆ ಪೂರ್ಣ ಅದನ್ನೆಲ್ಲ ವಿವರ ಹೇಳೋಕ್ಕೆ ಹೋಗಲ್ಲ. ಬೈದನ್ ಶಿವಕುಮಾರ್ ನನಗೆ ಇದಕ್ಕೆ ಹೇಳಿರಲಿಲ್ಲ, ಪುಣ್ಯಾತ್ಮ, ಟೈಟ್ಲೇ ಹೇಳಿರಲಿಲ್ಲ. ನಾನು ಯಾವಾಗಲೂ ಬೈಯೋ ಟೈಟ್ಲ್ ಹೇಳೋ ಮರೆ ಅಂತ. ಇಲ್ಲಿ ಬಂದಮೇಲೆ ಗೊತ್ತಾಗಿದೆ ಇವತ್ತು ಈ ಥರ ಒಂದು ಗೋಲ್ಮಾಲ್ ಗ್ಯಾಂಗ್ ಅಂತ ಇಟ್ಟಿದ್ದಾರೆ ಅಂದ್ಬಿಟ್ಟು ಸಂತೋಷ ಆಯಿತು. ಒಂದು ಮುಖ್ಯವಾಗಿ 2ನೇ ಪಿಕ್ಚರ್ ಒಂದು ಶುರು ಮಾಡಿದ್ದಾರೆ. ಆಮೇಲೆ ಅವತ್ತು ಹೇಳಿದ್ರು ನನಗೆ ಕಡೆ ದಿನಗಳಲ್ಲಿ ಬರ್ತಾ ಏನು ಪಿಕ್ಚರ್ ಮುಗಿತಾ ಏನು ಬೇಕಾದ್ರೆ ಆ್ಯಂಡ್ ಮೀನ್ ಕಂಟಿನ್ಯೂಸ್ ಪಿಕ್ಚರ್ ಮಾಡ್ತೀನಿ ಅಂತ. ಎಂತೆಂಥ ದೊಡ್ಡ ಪ್ರೊಡ್ಯೂಸರ್ಗಳ ಜೊತೆ ಎಲ್ಲ ಮಾಡಿದವ್ರು ನಾವು. ಪಿಕ್ಚರ್ ಮಾಡಲ್ಲಪ್ಪ ಇನ್ಮೇಲೆ ನಾನು ನಿಲ್ಲಿಸ್ಬಿಟ್ಟಿವಿ ಅಂತ ಎಲ್ಲರೂ ದೊಡ್ಡ ಜನ ಪ್ರೊಡ್ಯೂಸರ್ಸ್ಗಳು, ಹೀರೋಗಳು. ಇವತ್ತು ಬೆಳಗ್ಗೆ ತಾನು ಒಬ್ಬ ದೊಡ್ಡ ಹೀರೋ ನನಗೆ ಅದನ್ನು ಹೇಳ್ತಾರೆ, ಪಿಕ್ಚರ್ ಮಾಡಲ್ಲ ಕಣೆ, ಆಗಲ್ಲ ಇನ್ನು. ಪ್ರೊಡ್ಯೂಸರ್ ಅವರು ಪಾಪ ಕನ್ನಡ ಚಿತ್ರರಂಗನ ತುಂಬ ಎತ್ತರಕ್ಕೆ ತೊಗೊಂಡೋದು ಅಂತ ಒಬ್ಬ, ಕಷ್ಟ ಕಣಪ್ಪ ಆಗಲ್ಲ ಅಂತ ಹೇಳ್ತಾಯಿದ್ರು ಅವರು. ಅಂಥದ್ರಲ್ಲಿ ಇಲ್ಲ ನಾನು ಕಂಟಿನ್ಯೂಸ್ ಇನ್ನೊಂದು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಕ್ಕೆ ಬಂದಿದ್ದಾರೆ ಅಂದರೆ ಇವತ್ತಿನ ಲೆಕ್ಕಾಚಾರವನ್ನು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಪಕ್ಕಾ ನೀಟಾಗಿ ಇಂತಿಂಥವ್ರು ಇಷ್ಟಿಷ್ಟು ಕೊಟ್ಟರೆ ಕರೆಕ್ಟಾಗಿ ಆಗುತ್ತೆ, ಹಿಂಗೆ ರಿಲೀಸ್ ಮಾಡ್ತೀನಿ. ಇದು 1 ಏಟ್ ಹೊಡೆದ್ರು 2 ಏಟ್ ಹೊಡೆದ್ರು 3ನೇ ಏಟಿಗೆ ಮತ್ತೆ ನಾನು ಗೆಲ್ತೀನಿ, ನಾನು ಜಟ್ಟಿಯಾಗಿ ನಿಂತ್ಕೋತೀನಿ ಅಂತ ಒಂದು ಅಂದ್ಕೊಂಡಿದ್ದಾರಲ್ಲ, ಅದಕ್ಕಾಗಿ ಹೃದಯ ತುಂಬಿದ ದೊಡ್ಡ ಅಭಿನಂದನೆಗಳು ನಮ್ಮ ಸಾಹೇಬ್ರಿಗೆ. ಈ ಮಾತನ್ನ ಇನ್ನೊಂದು ಮಾತನ್ನು ಹೃದಯದಿಂದ ಹೇಳ್ತಾ ಇದ್ದೀನಿ. ಎಷ್ಟೊಂದು ಆಯ್ತು, 360 370ನೇ ಪಿಕ್ಚರ್ ಆಗೋಯ್ತು. ಅಮೇರಿಕಾ ಬರ್ತಾನೆ ಆಗ್ತಿರೋ 370ನೇ ಪಿಕ್ಚರ್ ನಂದು. ಅಷ್ಟು ಪಿಕ್ಚರ್ ಮಾಡಿದ್ರು 30 ವರ್ಷ, ಜನ್ಮ ಜೋಡಿ ಬಂದು 30ನೇ ವರ್ಷ. 30 ವರ್ಷದಿಂದ ನಿಂತ್ಕೊಂಡು ಈ ಮಾತು ಹೇಳ್ತಾ ಇದ್ದೀನಿ. ಇವತ್ತು ಮುಗಿದ ದಿವಸನೇ ಅವತ್ತು ಸಂಜೆನೇ ನಮ್ಮ ಅಕೌಂಟಲ್ಲಿ ಟಣ್ಣನ್ನು ಸೌಂಡ್ ಆಗೋದು. ಕರೆಕ್ಟಾಗಿ ನಾವು ಮಾತಾಡಿದಷ್ಟು ದುಡ್ಡನ್ನು ನಮ್ಮ ಕನ್ವಿನ್ಸ್ನ ನೀಟಾಗಿ ಹಾಕಿದ ಶ್ರೇಷ್ಠವಾದ ಪ್ರೊಡ್ಯೂಸರು ಸತೀಶ್ ಸರ್. ಸಾಧ್ಯವೇ ಇಲ್ಲ ರೀ, ಸಾಧ್ಯವೇ ಇಲ್ಲ. ನಾನು ನೋಡಿದ್ದೀನಿ ಅಂತ ಎಲ್ಲ ಥರದ್ದು ನೋಡಾಗೋಯ್ತು. ಎಲ್ಲ ಥರದ್ದು ನೋಡ್ಬಿಟ್ಟು ನನಗೆ ರೀ ಹೇಗೆ ಪಾಪ ಪಕ್ಕ ಆಗ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನು ದೇವರು ಅವ್ರ ಕುಟುಂಬನ ಚೆನ್ನಾಗಿಡಬೇಕು ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಸರ್, ಫ್ರಮ್ ದ ಹಾರ್ಟ್. ನಿಮ್ಮ ದೇವಿ ಫೋಟೋ ಏನು ತೋರಿಸಲ್ಲ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಯಾಕೆಂದರೆ ಆ ಥರ ಆರ್ಟಿಸ್ಟ್ಗಳಿಗೆ ಮುಗಿದ ತಕ್ಷಣ ದುಡ್ಡು ಹಾಕಿ ನಿಮ್ಗೆ ಒಳ್ಳೇದಾಗಲಿ ಅಂತ ಮಾಡೋದು ಭಾಳ ಕಮ್ಮಿ ಜನ. ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಮುಂದುವರ ಅಂತ ಚಪ್ಪಲಿ ಎಲ್ಲ ಸೌದೋಗ್ಬಿಟ್ಟವೆ ಸರ್, ಲೆಕ್ಕ ಇಲ್ಲ. ಆದರೆ ಇವತ್ತು ಅಷ್ಟು ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ, ಹಂಗೆ ಮಾಡಿದ್ದಾರೆ. ಅಂಥವ್ರು ಒಳ್ಳೇದು ಯಾರ್ಯಾರು ಒಳ್ಳೇದಾಗಲಿ ಅಂತ ಎಲ್ಲರಿಗೂ ಕ್ಲಿಯರ್ ಮಾಡಿ, ಟೆಕ್ನಿಷಿಯನ್ಸ್ಗೆ ಆರ್ಟಿಸ್ಟ್ಸ್ಗೆ ದುಡ್ಡು ಹಾಕಿ ಚೆನ್ನಾಗಿ ನೋಡಿಕೊಂಡು ಒಂದು ಕತೆ ಮಾಡಿ, ಒಳ್ಳೇದು ಕೆಟ್ಟದು ಪಿಕ್ಚರು ಸ್ಕ್ರೀನಲ್ಲಿ ನೋಡಿದ್ಮೇಲೆ ಚರ್ಚೆ ಆದಮೇಲೆ ಹಳೆಯದು ಹೊಸದು ಚರ್ಚೆ ಆಗುತ್ತೆ. ಆ ಹುಡುಗ ಇನ್ನೂ 2ನೇದಕ್ಕಾಗಲೇ ಶಿವಕುಮಾರ್ ರೆಡಿಯಾಗಿರ್ತಾನೆ, ಇವರಾಗಲೇ 2ನೇ ಪಿಕ್ಚರ್ ರೆಡಿಯಾಗಿದ್ದಾರೆ. ಆಗಲೇ ಆರಾಧನಾ ಭಟ್ಗೆ ಇನ್ನೊಂದು 2 ಪಿಕ್ಚರ್ 4 ಪಿಕ್ಚರ್ ಇರುತ್ತೆ. ಹೀರೋಗಂತೂ 3 ಪಿಕ್ಚರ್ ಕಂಟಿನ್ಯೂಸ್ ಬಂದೇ ಬರ್ತಾರೆ. ಅವ್ನು ಇದೇ ಥರ ಆರ್ಟಿಸ್ಟ್ ಹೀರೋ ನನಗನ್ಸುತ್ತೆ. ಆ ಕಾಲದಲ್ಲಿ ಅಂಬರೀಷಣ್ಣ ಇದ್ದಂಗೆ ಒಂದು ಮುಗಿತಿದ್ದಂಗೆ ಇನ್ನೊಂದು ಮುಗಿತಂಗೆ ಒಂದು ರಕ ಅಂದರೆ ಪ್ರೊಡ್ಯೂಸರ್ಗೆ ಹಿತ ಆಗಿದೆ, ಇವನು ಪ್ರಾಬ್ಲಮ್ ಇಲ್ಲ, ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತಂದ್ರೆ ಖಂಡಿತವಾಗ್ಲೂ ಕರೀತಾರೆ. ನನ್ನ ಜೊತೆಲಿ ಬಂದವರೆಲ್ಲ ಹೇಳ್ತಾರೆ, ನನ್ನ ಫ್ರೆಂಡ್ಸ್ ಕೇಳ್ತಾರೆ, ಅಯ್ಯೋ ಅದು ಹೆಂಗೋ ಇನ್ನೂ ಉಳ್ಕೊಂಡಿದ್ದೀನಿ ನನ್ನ ಮಗನೇ ಪಳಿ ಉಳುಕಿ ಅಷ್ಟು ದಿವಸದಿಂದ ಅಂತ ಕೇಳ್ತಾರೆ. ಏನಿಲ್ಲ, ಇವನು ಮುಚ್ಕೊಂಡು ಬಂದು ಮಾಡ್ತಾನೆ, ಏನೋ ತೊಂದರೆ ಕೊಡಲ್ಲಪ್ಪ ಅಂದ್ರೆ ಆರ್ಟಿಸ್ಟ್ನ ಕರೀತಾರೆ ಕಣ್ರಿ. ಭಾಳ ಸಿಂಪಲ್ ಲಾಜಿಕ್ ಇದು, ತೊಂದರೆ ಅಲ್ಲ ಅವಳು ಅಂದರೆ. ಶಾರ್ಟಿಗೆ ಮಾಮ ಅಂತ ಕರೆಯೋ ಟೈಮಲ್ಲಿ ಇನ್ನೂ 150 ಸಲ ಲಿಫ್ಟಿಗೆ ತಿಕ್ತಾನೆ ಇದ್ರೆ ಯಾವ ಹೀರೋಯಿನ್ನ ಯಾರು ಕರೀತಾರೆ ರೀ? ಯಾರು ಕರೆಯಲ್ಲ. ಸಿಂಪಲ್ ಲಾಜಿಕ್ ಇದು. ಆಮೇಲೆ ಆ ರೂಮ್ ಹಾಕ್ಕೊಡಿ ಅಂತಂದರೆ ಅದಾಗಲ್ಲ, ಇದು ಈ ರೂಮ್ ಇಲ್ಲ ಅಲ್ಲ, ಹಿಂಗೆಲ್ಲ ಆಯಾ ಬಜೆಟ್ಗೆ, ಆಯಾ ಪ್ರೊಡ್ಯೂಸರ್ಗೆ, ಆಯಾ ಊರುಗಳಲ್ಲಿ ಯಾವ್ಯಾವ ಥರ ಹೆಂಗೆ ವರ್ತಿಸ್ಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸು ನಮಗೂ ಕೂಡ ಅರ್ಥ ಆಗಿಬಿಟ್ರೆ ಅಂದರೆ ಆರ್ಟಿಸ್ಟ್ಗಳಿಗೆ ಚಿತ್ರರಂಗ ತುಂಬ ಮುಂದೆ ಹೋಗುತ್ತೆ. ಎಲ್ಲ ಕಡೆ ಹೋದ ಕಡೆ ಕ್ಯಾರವನ್ ನಿಲ್ಸೋ ಕಡೆ ಕ್ಯಾರವನ್ ಕೇಳ್ಬೋದಪ್ಪ. ದಟ್ಟ ಕಾಡಿನ ನಡುವೆ ಚಕ್ರಗಳು, ಸೈಕಲ್ ಚಕ್ರೇ ಹೋಗಲ್ಲ ಅಂದ ಕಡೆ ಕ್ಯಾರವನ್ ಕೊಡಿ ಎಲ್ರಿಗೂ ಕೊಡ್ತಾರೆ. ಅಲ್ಲೇನೋ ಒಂದು ಟೆಂಟ್ ಹಾಕಿ ಹೊಸ ಥರ ಟೆಂಟ್ಗಳು ಬಂದು ಅಲ್ಲಿ ಟೆಂಟ್ ಮಾಡ್ಕೊಂಡು ಅವ್ರ ಪ್ರೊಡ್ಯೂಸರ್ ಕೂಡ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೋಬೋದು, ತಾಯಿ ಪ್ಲೀಸ್ ಹೋಗು ಮಾಡಿಕೊಡು ಅಂತ ಮಾಡ್ಕೋತಾರೆ. ಏನಿಲ್ಲ, ಪ್ರೀತಿ ಅನ್ನೋದು ಕನ್ನಡಿ ಇದ್ದಂಗೆ, ಮಾತುಕತೆ ಅನ್ನೋದು ಕನ್ನಡಿ ಇದ್ದಂಗೆ, ಎರಡೂ ಕಡೆಯೂ ಇದ್ದರೆ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಅದಕ್ಕೆ ಇಷ್ಟು ನೀಟಾಗಿ ಟಪ್ಪ ಅಂತ ಪಿಕ್ಚರ್ ಮುಗಿಸಿ ಡೇಟ್ ಅನೌನ್ಸ್ ಮಾಡಿ ಡಬ್ಬಿಂಗು ಮುಗಿಸಿ ಪ್ರೆಸ್ ಮೀಟ್ ಮಾಡಿ ಅವ್ರ ಪಿಕ್ಚರ್ ರಿಲೀಸ್ ಮಾಡಿ ಇನ್ನೊಂದು ಪಿಕ್ಚರ್ ಮದರ್ ಅಂತ, ಅದು ಶ್ರುತಿಯ ಒಂದು ಸೀನಿಯರ್ ಆರ್ಟಿಸ್ಟ್ ಹಾಕ್ಕೊಂಡು ಪಿಕ್ಚರ್ ಮಾಡ್ತಾವ್ರೆ ಸಾಹೇಬರು. ವಿಶೇಷ ಇದು, ಕಮ್ಮಿ ಸಾಮಾನ್ಯ ಹಂಗೆ ಆಗಲ್ಲ.
ಅಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಪಿಕ್ಚರ್ ಮಾಡ್ತಾರೆ ಅಂತಂದರೆ ಅದಕ್ಕೆ ಗಟ್ಟಿತನ ಇರಬೇಕು. ಆ ಗಟ್ಟಿ ಕಾಳುಗಳಾಗಿ ಅವ್ರನ್ನ ಮುಂದೆ ನಿಂತಿದ್ದಾರೆ. ಇಂಡಸ್ಟ್ರಿ ಇಷ್ಟೊಂದು ದುರ್ಬರವಾಗಿದೆ, ತುಂಬ ದೌರ್ಬಲ್ಯಗಳಿದೆ, ತುಂಬ ತೊಂದರೆಗಳಿದೆ. ಯಾವುದೋ 220 ಪಿಕ್ಚರಲ್ಲಿ ಯಾವುದೋ 2 ಪಿಕ್ಚರು 3 ಪಿಕ್ಚರು ಅಂತಾರಾಷ್ಟ್ರೀಯ, ಅಲ್ಲೆಲ್ಲೋ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶ ಅಂತ ಮಾತಾಡ್ತೀವಿ. ಅದು ನಿಜವಾಗ್ಲೂ ಸಂಕಟದಲ್ಲಿದೆ. ಯಾಕೆಂದರೆ ಒಂದು 10%, ಒಂದು 20% ಚೆನ್ನಾಗಿ ಓಡಿದ್ರೆ ಮಾತ್ರ ಎಲ್ಲರಿಗೂ ಧೈರ್ಯ. ಒಂದು ಕಾಲದಲ್ಲಿ ಪ್ರೆಸ್ ಮೀಟಲ್ಲಿ ಇಲ್ಲಿ ಬಂದರೆ ಒಬ್ಬಳು ಆ್ಯಂಕರು ಅದು ನಿರೂಪಣೆ ಮಾಡೋಕ್ಕೆ ಅಂತೆಲ್ಲ ಇರಲ್ಲ. ಈಗ ಶುದ್ಧವಾಗಿ ಕನ್ನಡ ಚಂದವಾಗಿ ಮಾತಾಡೋ ಹುಡುಗಿ ಇದ್ದಾಳೆ. ಅವಳು ಆರಾಮಾಗಿ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ, ಯಾರು ಏನು ಅಂತ ಅರ್ಥ ಮಾಡ್ಕೊಂಡಿರ್ತಾರೆ. ತುಂಬ ಜನ ಆಮೇಲೆ ಪತ್ರಕರ್ತರು ಕೂಡ ಒಂದು ಕಾಲದಲ್ಲಿ ಯಾವಾಗಲೂ ಬರೋದು, ಇನ್ನೇನೋ ಆಗೋದು, ಹಿಂಗೇನೋ ಆಗ್ತಿರಲಿಲ್ಲ. ನಮ್ಮನ್ನೆಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ, ಮಾಧ್ಯಮಗಳು ತುಂಬ ಪ್ರೀತಿಯಿಂದ, ಯಾಕೆಂದರೆ ಯಾವ ಇನ್ನೇನೂ ಇಲ್ಲ, ನಾವು ಯಾವ ದೊಡ್ಡ ಆ್ಯಕ್ಟರ್ ಮಗನೂ ಅಲ್ಲ, ಅಳಿಯನೂ ಅಲ್ಲ, ಮತ್ತೊಂದು ಅಲ್ಲ, ಏನೂ ಅಲ್ಲ. ನಮ್ಮನ್ನು ಬೆಳೆಸಿದ್ದು ಈ ಪಿಕ್ಚರಲ್ಲಿ ಇವ್ನು ಚೆನ್ನಾಗಿ ಮಾಡಿದ್ದಾನೆ, ಇನ್ನೊಂದು ಪಿಕ್ಚರ್ ಕೊಡ್ಬೋದು ಅನ್ನೋ ಮಾಧ್ಯಮದವರು. ಆ ಪತ್ರಕರ್ತರು ಒಳ್ಳೊಳ್ಳೆ ಫೋಟೋ ತೆಗೆದು ಇವತ್ತು ಯಾವುದೋ ಕನ್ನಡಕ್ಕೆ ಹಾಕೊಂಬಂದ ತಕ್ಷಣ ಒಂದು ಬಂದೆ ಒಂದು ಫೋಟೋ ತೆಗ್ದು ನನ್ನೊಂದು 5,000 ಫೋಟೋ ಇರ್ಬೋದು ಅವ್ರ ಹತ್ರ. 5 ಲೆಕ್ಕಕ್ಕೆ ಬರಲ್ಲ ನನಗೆ. ಅದೇನು 5 ನಮಗೇನು ಅದನ್ನು ಎಲ್ಲೂ ಪ್ರಕಟಿಸ್ತಾರೆ ಯಾವ ಪತ್ರಿಕೆ ಅವರು. ನನ್ನ ಹಾಕೊಂಡ್ರೆ ಯಾರು ನೋಡ್ತಾರೆ ರೀ? ಏನಿಲ್ಲ, ಒಂದು ಸ್ಲೀವ್ಲೆಸ್ ಇಲ್ಲ, ಒಂದು ನೋಡಿ ಇಲ್ಲ, ಲಿಫ್ಟಿಕ್ ಇಲ್ಲ, ನನ್ನ ಹಾಕೊಂಡ್ರೆ ಯಾರು ನೋಡ್ತಾರೆ ಎಲ್ಲ. ಆದರೆ ಇರಲಿ, ಒಬ್ಬ ನಾಳೆ ಶ್ರದ್ಧಾಂಜಲಿಗೆ ಯಾರು ಫೋಟೋ ಬೇಕಾಯ್ತದೆ ಅಂತ ಇರ್ಬೋದು ಮೋಸ್ಟ್ಲಿ. ಸರ್ 370 ಸಿನಿಮಾ ಮಾಡಿದ್ದೀರಾ ನೀವು? ಇಲ್ಲ ಒಂದಂತೂ ಈ ಪಿಕ್ಚರ್ ಮಾಡುವಾಗ ಸಂತೋಷದಿಂದ, ಈ ಪಿಕ್ಚರ್ ಮಾಡುವಾಗ ಸಂತೋಷದಿಂದ ಮಾಡಿದ್ದೀನಿ ಸರ್. ಮುಖ್ಯವಾದ ಸಂತೋಷ ಏನು ಅಂದರೆ ಮೈಸೂರಿನಲ್ಲಾಯಿತು. ಅಲ್ಲೇ ಎಲೆಕೆರೆಯಲ್ಲಿ ಅವ್ರ ಪಕ್ಕದಲ್ಲಿ, ಅವ್ರ ಊರಿನಲ್ಲಿ ಅಲ್ಲೇ ಮನೆ ಪಕ್ಕನೇ ಆಗ್ತಾಯಿತ್ತು. ಮೈಸೂರಲ್ಲಿ ಶೂಟಿಂಗ್ ಆಗೋದಕ್ಕೆ ಒಂದು 20,000 ಕಮ್ಮಿ ತಗೋತೀವಿ ನಾವು ಯಾವಾಗಲೂ ಲೆಕ್ಕದ ಪ್ರಕಾರ. ಯಾಕೆ ಅಂದರೆ ಮೈಸೂರಲ್ಲಿ ಅಲ್ಲಿ ಮುಗಿದ ತಕ್ಷಣ ಸಂಜೆ ನಟನಾಗಿ ಹೋಗ್ಬೋದು, ಪಾಠ ಮಾಡ್ಬೋದು, ಹುಡುಗರ ಜೊತೆ ಇರ್ಬೋದು, ಆಮೇಲೆ 8 ಕೈನ ಊಟ ಮಾಡ್ಬೋದು ಅಂತ. ಇಲ್ಲೆಲ್ಲ ಹೋಟ್ಲಲ್ಲಿ ಬಿದ್ಕೊಂಡು ಯಾವಾಗಲೂ ಬೆಂಗಳೂರು ಒದ್ದಾಡೋಕ್ಕಿಂತ ಮೈಸೂರಲ್ಲಿ ಶೂಟಿಂಗ್. ಆಮೇಲೆ ಮೈಸೂರಿಗೆ ಬಂದಾಗ ಎಲ್ಲರೂ ಅವರೆಲ್ಲ ನೋಡೋಕ್ಕೆಲ್ಲ ಬರ್ತಾರೆ, ಖುಷಿಯಾಗುತ್ತೆ. ಮೈಸೂರು ಶೂಟಿಂಗ್ ಅಂದ ತಕ್ಷಣ ಎಲ್ಲರೂ ಸಂತೋಷ ಪಡ್ತಾರೆ. ಆ ಕಾರಣಕ್ಕೆ ಕನ್ನಡದ ದೊಡ್ಡ ದೊಡ್ಡ ಹೀರೋಗಳು ಕೂಡ ಮೈಸೂರು ಅಂದರೆ ಯಾಕೆ ಸಂತೋಷ ಪಡ್ತಾಯಿದ್ರು ಅಂದರೆ ಬರೀ ಹವೇ ಕಾರಣಕ್ಕಾಗಲ್ಲ. ಈಗ ಒಂಚೂರು ಟ್ರಾಫಿಕ್ ಆಗಿದೆ, ಪಲ್ಯೂಟ್ ಆಗಿದೆ, ಎಲ್ಲ ಥರನೇ ಆಗ್ತಾಯಿದೆ. ಆದರೆ ಇರೋದ್ರಲ್ಲಿ ಒಂಚೂರು ನಿರಾಳವಾಗಿ ರಸ್ತೆಯಲ್ಲಿ ಓಡಾಡಬಹುದಾದಂಥ ಜಾಗ. ಬೆಳಗ್ಗೆ ಇನ್ನು 7 ಗಂಟೆಗೆ ಅಂದರೆ 7 ಗಂಟೆಗೆ ಮೈಸೂರಿನ ಶೂಟಿಂಗ್ ಮನಸ್ಸು ಮಾಡಿದ್ರೆ ಶುರು ಮಾಡ್ಬೋದು. ಇಲ್ಲ ಆಗಲ್ಲ ಪಾಪ. 7 ಗಂಟೆಗೆ ಅಂದ್ಕೊಂಡ್ರೆ 11 ಗಂಟೆ ಆಗಿಬಿಡುತ್ತೆ. ಯಾಕೆಂದರೆ ಎಲ್ಲರೂ ಎಲ್ಲ ಬಂದು ಸೇರೋ ಹೊತ್ತಿಗೆ 108 ತಾಪತ್ರೆಗಳು, ಸಂಕಟಗಳು ಎಲ್ಲ ಇಟ್ಕೊಂಡು. ಹೀಗಾಗಿ ಮೈಸೂರಿನಲ್ಲಿ ಶೂಟಿಂಗ್ ಮಾಡಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಸರ್. ಮೈಸೂರಿನಲ್ಲಿ ನಾನು ಏನು ಎಷ್ಟೋ ಜನ ಮೈಸೂರಲ್ಲಿ ರೂಮ್ ಹಾಕ್ಕೊಡ್ಲ ಸರ್ ಅಂತ ಬಂದು ಕೇಳ್ತಾರೆ. ನಾನು ಈಗಲೂ ಅಂಥದ್ರಲ್ಲಿ ಮೈಸೂರಿನಲ್ಲಿ ಇದೀನಿ ಅಂತ ನನಗೆ ಗುರುತಿಸ್ಬಿಟ್ಟು ಅಲ್ಲೊಂದು ಅವಕಾಶ ಕೊಟ್ಟಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್. ದುಡ್ಡು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್, ಪ್ರೆಸ್ ಮೀಟಿಗೆ ಕರೆದಕ್ಕೆ ಥ್ಯಾಂಕ್ಸ್. ಮತ್ತು ನನ್ನನ್ನು ಇಷ್ಟು ನಮ್ರತೆಯಿಂದ, ಬಹಳ ಪ್ರೀತಿಯಿಂದ, ಗೌರವದಿಂದ ಕನ್ನಡ ಪತ್ರಿಕೋದ್ಯಮ ನನ್ನ ಬೆಳೆಸಿದೆ. ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ನನ್ನ ಜೊತೆ ಇದ್ದವ್ರು ಎಲ್ಲರೂ ಜನ, ಶ್ರೀನಾಥ್ ವಸಿಷ್ಠ ಸಿಕ್ಕಾಪಟ್ಟೆ ಪಿಕ್ಚರು, ಸೀರಿಯಲ್ಲು ಅನೇಕ ಮಾಡಿ, ಅನೇಕ ಜನ. ಧರ್ಮ ಮೊನ್ನೆ ಬಂದವನು ಅಂತ ಹೇಳ್ತಾನೆ, ಏನಿಲ್ಲ, ಅವನು ಸಿಕ್ಕಾಪಟ್ಟೆ ಸೀರಿಯಸ್ ಸಿನಿಮಾ ಎಲ್ಲ ಮಾಡ್ತಾ ಇರ್ತಾನೆ. ಹಾಗಾಗಿ ಅನೇಕ ಜನ ಒಳ್ಳೊಳ್ಳಿದ್ದಾರೆ. ಹೀರೋಯಿನ್ನು ಬಹಳ ಲವಲವಿಕೆಯಿಂದ, ಶ್ರದ್ಧೆಯಿಂದ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಗುತ್ತೆ. ಅವ್ನು ಹೀರೋ ನಿಜವಾಗ್ಲೂ ಕಷ್ಟಪಡ್ತಾನೆ. ಎಲ್ಲ ಒಂದೊಂದು ಪಿಕ್ಚರ್ಗೂ ಕಷ್ಟಪಡ್ತಾನೆ. ರೋಲ್ಗಳಿಗೆ ಚೇಂಜ್ ಮಾಡ್ಕೊತಾ ಹೋಗೋದು ನಾನೇ ಕಣ್ಣಾರೆ ನೋಡಿದ್ದೀನಿ. ಬೇರೆ ಬೇರೆ ರೋಲ್ಸ್ ಏನಾದ್ರು ಮಾಡಬೇಕು, ನಾನು ಬದುಕಬೇಕು, ನನ್ನ ಅಸ್ತಿತ್ವ ಉಳಿಸ್ಕೋಬೇಕು ಅಂತ ಸಖತ್ ಹೋರಾಟ ಮಾಡ್ತಾ ಇರೋ ಹೀರೋಯಿನ್ಗಳು, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಕನ್ನಡ ಚೆನ್ನಾಗಿ ಮಾತಾಡೋದಕ್ಕೆ ಧನ್ಯವಾದಗಳು ಗೆಳತಿ. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಪಿಕ್ಚರು ಚೆನ್ನಾಗಿ ಓಡಲಿ. ಮತ್ತು ಹೆಂಗಾರು ಮಾಡಿ ಒಂದು 30-50 ದಿನ ಗಟ್ಟಿಯಾಗಿ ಹಿಡಿದ್ಬಿಟ್ಟು OTTಲಿ ಒಳ್ಳೆ ಸೇಲಾಗಿ, OTTಲಿ ಗ್ಯಾರಂಟಿ ನೋಡ್ತಾರೆ. ಯಾಕೆ ಧೈರ್ಯ ಅಂತ ನನಗೆ, OTTಲಿ ಕಾಮಿಡಿ ಮತ್ತು ಥ್ರಿಲ್ಲರ್ಸ್ಗಳು ಚೆನ್ನಾಗಿ ಹೋಗ್ತವೆ. ಹಾಗಾಗಿ ಹೆಂಗಾರು ಮಾಡೋ ಒಂದು 30-50 ದಿನ ದಯವಿಟ್ಟು ಟಾಕೀಸ್ನಲ್ಲಿ ನಿಲ್ಲಂಗೆ ಮಾಡಿ ಸರ್ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ ಸರ್, ಧನ್ಯವಾದಗಳು. ಪತ್ರಿಕಾ ಮಿತ್ರರು, ಯೂಟ್ಯೂಬರ್ಸ್ ನೀವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು, ನಮಸ್ಕಾರಗಳು. ನಾನು ಈ ಸಿನಿಮಾ ಮಾಡಬೇಕಾದ್ರೆ ಶಿವು ಅವರು ನನಗೆ ಒಂದು ಫೋನ್ ಮಾಡಿದ್ರು. ಒಂದು ಪಾತ್ರ ಇದೆ, ಮಾಡ್ತೀರಾ ಸರ್ ಅಂತ. ಮಾಡ್ತೀರಾ ಅಂತ ಕೇಳೋದೇ ಅಲ್ಲ ಸರ್, ನೀವು ಕಲಾವಿದನಿಗೆ ಬಂದು ಮಾಡು ಅಂತ ಹೇಳಬೇಕು ಅಂದೆ. ಅವರು ಬನ್ನಿ ಸರ್ ಮಾಡಿ ಅಂತ ನನಗೆ ಫೋನಲ್ಲಿ ಬ್ರೀಫಾಗಿ ನನ್ನ ಪಾತ್ರದ ಬಗ್ಗೆ ಹೇಳಿದ್ರು. ಅದಾದಮೇಲೆ ಆಯಿತು ಸರ್ ಬರ್ತೀನಿ ಮಾಡ್ತೀನಿ ಅಂದೆ. ಮೈಸೂರಿಗೆ ಹೋದೆ, ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡೆ. ನಿರ್ಮಾಪಕರನ್ನ ಅವ್ರ ಆಫೀಸಲ್ಲಿ ಭೇಟಿ ಮಾಡಿದೆ. ಹೋಗಿ ಅವ್ರು ಎಷ್ಟು ಸಹೃದಯಿಗಳು ಅಂದರೆ, ಗಂಡ ಹೆಂಡತಿ ಇಬ್ಬರು ಬಹಳ ಆತ್ಮೀಯವಾಗಿ, ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಒಬ್ಬ ಕಲಾವಿದನಿಗೆ ಅವರು ಕೊಡೋ ಗೌರವ, ಅವ್ರು ಮಾತಾಡೋ ರೀತಿ, ಅವ್ರ ಅಪ್ರೋಚು, ಇಟ್ ವಾಸ್ ಅಮೇಝಿಂಗ್. ನಿಜವಾಗ್ಲೂ ಗಂಡ ಹೆಂಡತಿ ಇಬ್ಬರಿಗೂ ನಾವು ಸ್ಪೆಷಲ್ ವಂದನೆಗಳನ್ನು ಅರ್ಪಿಸ್ತೀನಿ. ಯಾಕೆಂದರೆ ನಾನು ಈ ಸಿನಿಮಾ ಮಾಡೋಕ್ಕೆ ಮುಂಚೆ ಝೀನಲ್ಲಿ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಅದರಲ್ಲಿ ಪಟಾಪಟಿ ಚಡ್ಡಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ದೊಡ್ಡ ಪಂಚೆ ಉಟ್ಕೊಂಡು ಚಡ್ಡಿ ಕಾಣೋ ಥರ, ಆ ಥರದ್ದೊಂದು ಕಾಮಿಡಿ ವಿಲನ್, ಸಾಫ್ಟ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ.
ಅವರು ಮೇಡಮ್ಮು ಆ ಪಾತ್ರವನ್ನು ನೋಡಿ ನಮ್ಮ ಪಾತ್ರಕ್ಕೆ ಇದೇ ಥರ ಚಡ್ಡಿ ಹಾಕೊಂಡು ಮಾಡೋರೇ ಬೇಕು ಅಂತೇಳಿ ನನ್ನನ್ನು ಕರೆಸಿದ್ರು. ಅವ್ರು ಏನು ಅನ್ಕೊಂಬಿಟ್ಟಿದ್ರು, ಚಡ್ಡಿ ಹಾಕೊಂಡೇ ಓಡಾಡ್ತೀನಿ ನಾನು ದಿನ ಅನ್ಕೊಂಬಿಟ್ಟಿದ್ರು ಪಾಪ ಅವರು. ಪ್ಯಾಂಟ್ ಹಾಕೊಂಡು ಹೋದಾಗ ಆಶ್ಚರ್ಯ, ಏನು ಸರ್ ಪ್ಯಾಂಟ್ ಹಾಕೊಂಡು ಬಂದ್ಬಿಟ್ಟಿದ್ದೀರಾ ಅಂದರು. ಆಮೇಲೆ ಹೇಳಿದ್ರು, ಇಲ್ಲ ಸರ್ ನಿಮ್ಮನ್ನು ಆ ಪಾತ್ರ ನೋಡಿ ಈ ಪಾತ್ರಕ್ಕೆ ಫಿಕ್ಸ್ ಮಾಡಿದ್ದೀವಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಅಂದರೆ ಒಂದು ಪಾತ್ರ ಇನ್ಫ್ಲೂಯೆನ್ಸ್ ಆಗಿ ಒಬ್ಬ ಕಲಾವಿದನಿಗೆ ಹೇಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅನ್ನೋದಕ್ಕೆ ನನ್ನ ಈ ಪಾತ್ರ ನಿದರ್ಶನ. ಆಮೇಲೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಾದರೆ, ಅವ್ರು ಕೋಪ ಮಾಡ್ಕೊಂಡಿದ್ದನ್ನು ನೋಡಲೇ ಇಲ್ಲ ನಾನು. 2, 3, 4, 5 ಟೇಕ್ಗಳಾದರೂ ನಗನಗ್ತಾ ಎಲ್ಲರ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡು ಪ್ರತಿ ಶಾರ್ಟನ್ನು ಕಂಪೋಸ್ ಮಾಡಿ ಪ್ರೆಸೆಂಟ್ ಮಾಡ್ತಾ ಹೋದರು. ಅದ್ಭುತವಾದಂತಹ ಒಬ್ಬ ಟೆಕ್ನಿಷಿಯನ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಕಾಮಿಡಿ ಸಿನಿಮಾ, ಒಂದು ಕಾಮಿಡಿ ಜಾನರ್ ಕತೆ ಇಟ್ಕೊಂಡು ಒಳ್ಳೊಳ್ಳೆ ಕಲಾವಿದರನ್ನ ಹಾಕ್ಕೊಂಡು ಒಂದು ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತೂ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಲ್ಲಿ ಒಂದು ಕಡೆ ಶೂಟ್ ಮಾಡಿದ್ರು ಮೈಸೂರಲ್ಲಿ, ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ನಿಮ್ಮೆಲ್ಲರ ಮೂಲಕ ಕನ್ನಡದ ಜನತೆಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಕನ್ನಡ ಸಿನಿಮಾ ನೋಡೋದಕ್ಕೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬರ್ತಾ ಇದೆ, ನಿರಂತರವಾಗಿ ಮಾಡ್ತಾನೇ ಇದ್ದಾರೆ. ಸೊ ಇಂಥ ಸಿನಿಮಾ ನೋಡೋದಕ್ಕೆ ದಯಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಸಿನಿಮಾ ಮಾಡಿದವ್ರಿಗೆ, ನಿರ್ದೇಶನ ಮಾಡಿದವ್ರಿಗೆ ಎಲ್ರಿಗೂ, ಆಮೇಲೆ ಆ್ಯಕ್ಟ್ ಮಾಡಿದ ಕಲಾವಿದರಿಗೆ ಒಂದು ಸಾರ್ಥಕತೆ ಬರುತ್ತೆ ಅನ್ನೋದು ನಿಮ್ಮೆಲ್ಲರ ಮೂಲಕ ನಾನು ಕನ್ನಡದ ಜನತೆಗೆ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಓವರಾಲ್ ಇನ್ ಆಲ್ ಡೈಮೆನ್ಷನ್ಸ್ ನೋಡಿದ್ರೆ, ನಾವೀಗ ಟೈಟಲ್ ರಿಲೀಸ್ದು ಒಂದು ಇದನ್ನು ಕೂಡ ನೋಡಿದ್ವಿ, ಮ್ಯೂಸಿಕ್ಕು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಎಲ್ಲ ಇಡೀ ತಂಡ ಯಂಗ್ಸ್ಟರ್ಸು ಒಂದು ಒಳ್ಳೆ ಎನರ್ಜಿ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಚೆನ್ನಾಗಿ ಹೋಗಲಿ ಅಂತ ನಾನು ಈ ವೇದಿಕೆ ಮೇಲೆ ಆಶಿಸ್ತೀನಿ. ನನ್ನನ್ನು ಇಲ್ಲಿ ಕರೆದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಎಲ್ಲರಿಗೂ, ನನ್ನ ಪತ್ರಿಕಾ ಮಿತ್ರರು ತುಂಬ ಜನ ಇದ್ದಾರೆ, ಅವರೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೀನಿ. ನೀವು ಯಾರಾದರೂ ಏನಾದರೂ ಕೇಳಿದ್ರೆ, ಯಾಕೆಂದರೆ ಮಂಡ್ಯ ರಮೇಶ್ ವೇದಿಕೆ ಮೇಲೆ ಬಂದರೆ ನಮಗೆ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ. ಅವ್ರು ಬರೋಕ್ಕೆ ಮುಂಚೆ ನಾವು ಮಾತಾಡ್ಬಿಟ್ರೆ ಎಲ್ಲೋ ಒಂದು ಐಡೆಂಟಿಟಿ ಇರುತ್ತೆ ಅನ್ನೋದು ನನ್ನ, ಬೈಕೋಬೇಡಪ್ಪ, ನಂದು ಅವ್ರದ್ದು ಒಂದು ಸೀನಲ್ಲಿ ಕಾಂಬಿನೇಷನ್ ಇದೆ, ಒಂದೇ ಒಂದು ಸೀನಲ್ಲಿ ಕಾಂಬಿನೇಷನ್ ಇದೆ ಕ್ಲೈಮ್ಯಾಕ್ಸಲ್ಲಿ. ಅವ್ರ ಮುಂದೆ ಸಪ್ಪೆ ಆಗ್ಬಿಟ್ಟಿದ್ದೀನಿ ಸರ್ ನಾನು. ಥ್ಯಾಂಕ್ ಯು ವಸಿಷ್ಠ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸರ್, ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ಇಲ್ಲಿ ಬಂದಿರೋ ಟೆಕ್ನಿಷಿಯನ್ನು, ಆರ್ಟಿಸ್ಟ್ಗಳಿಗೆ, ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ, ತುಂಬ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ, ನೀವೆಲ್ಲ ಖುಷಿ ಆಯಿತು. ನನ್ನ ಹೆಸರು ಶಿವಕುಮಾರ್ ಅಂತ, ಈ ಸಿನಿಮಾ ನಿರ್ದೇಶಕ. ಮೈಸೂರಲ್ಲಿ 33 ದಿನ ಶೂಟ್ ಮಾಡ್ದೋ. ಎಸ್ಪೆಷಲಿ ಹೇಳಬೇಕು ಅಂತಂದರೆ, ನಿರ್ಮಾಪಕರಿಲ್ಲ ಅಂತಂದರೆ ನಾವು ಇಲ್ಲಿ ಬರ್ತಾನೆ ಇರ್ತಿರ್ಲಿಲ್ಲ, ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವ್ರು ಇಲ್ಲ ಅಂದಿದ್ದಾರೆ ಖಂಡಿತ ಆಗ್ತಾ ಇರಲಿಲ್ಲ. ನಾನು ಏನೇ ಕೇಳ್ದ ಅಂದರು, ಯಾವುದೇ ಆರ್ಟಿಸ್ಟ್ ಕೇಳ್ದ ಅಂತಂದ್ರು ಇಲ್ಲ ಅಂದೆ ಕೊಟ್ಟಂಥವ್ರು ಪ್ರೊಡ್ಯೂಸರು. ಪ್ರತಿಯೊಂದಕ್ಕೂ ಬೆನ್ನೆಲುಬಾಗಿ ನಿಂತವರು. ನಾನು ಫಸ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಪ್ರತಿಯೊಂದರಲ್ಲೂ ಸಪೋರ್ಟಾಗಿ ನಿಂತ್ರಿ, ಬೆನ್ನೆಲುಬಾಗಿ ನಿಂತ್ರಿ, ತಪ್ಪು ಮಾಡಿದಾಗ ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಇನ್ನು ನಮ್ಮ ಕಲಾವಿದರು, ಈ ಸಿನಿಮಾದಲ್ಲಿ ಒಂದು 15ರಿಂದ 16 ಜನ ಕಲಾವಿದರಿದ್ದಾರೆ. 16 ಜನ ಕಲಾವಿದರು ಹೇಗೆ ಅಂತಂದರೆ, ಬಂದ ಪುಟ ಹೋದ ಪುಟ ಅನ್ನೋ ಕ್ಯಾರೆಕ್ಟರ್ಗಳಿಲ್ಲ. ಪ್ರತಿಯೊಂದಕ್ಕೂ ಜೀವ ಇದೆ. ಅಂತಂದರೆ ತುಂಬ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿದೆ. ಯಾವ ಕ್ಯಾರೆಕ್ಟರ್ಗಳು ಹಿಂಗೆ ಬಂದು ಹೀಗೆ ಹೋಗೋದಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲೂ ಸಹ ನನಗೆ ನೋವಾಗದಿರೋ ಥರ ನಡ್ಕೊಂಡೇ ಇಲ್ಲ ಕಲಾವಿದರು. ತುಂಬ ಥ್ಯಾಂಕ್ಸ್. ನಾನು ಇಲ್ಲಿಂದನೇ ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಲಾವಿದರಿಗೆ. ಕಲಾವಿದರಿಲ್ಲ ಅಂತಂದರೆ ಇಲ್ಲೇನು ಮಾಡೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ. ನಾನು ಎಷ್ಟೇ ಬರ್ಕೊಂಡು ಅಂದರೂ ಯಾವುದೇ ರೀತಿ. ಮತ್ತು ಕಾಮಿಡಿ ಸಬ್ಜೆಕ್ಟ್ ಅಂತಂದರೆ ಡ್ರಾಮಾ, ಆ್ಯಕ್ಷನ್ ಬೇರೆ ಥರ ಇರುತ್ತೆ. ಬಟ್ ಕಾಮಿಡಿ ಅನ್ನೋದು ಸುಮ್ಮನೆ ಅದು ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಕೆಲವ್ರು ಮಾತ್ರ ಅದು ಪಂಚ್ ಲೈನ್ಗಳಾಗಲಿ ಇದಾಗಲಿ ಮಾಡೋದಕ್ಕೆ ಸಾಧ್ಯ. ಹಾಗೆ ನನ್ನ ಹೀರೋ ಕಾರ್ತಿಕ್ ರುವಾರಿ, ಅವ್ರು ನನ್ನ ತುಂಬ ಸಪೋರ್ಟ್ ಮಾಡಿದ್ರು ಅನ್ನೋದಕ್ಕಿಂತ ನನ್ನ ಜೊತೆನೇ ಇದ್ದರು. ನನಗೆ ಬ್ರದರ್ ಆಗಿ ಟ್ರೀಟ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸಿನಿಮಾದಲ್ಲಿ ನೋಡ್ದೆ ಅಂತಂದರೆ 100% ಈ ಸಿನಿಮಾದಿಂದ ಇನ್ನೊಂದು 4 ಸಿನಿಮಾ ಸಿಗುತ್ತೆ ಅಂತ ನಾನು ಈ ಸ್ಟೇಜ್ ಮೇಲೆ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟ್ರು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೇ ಸರ್. ಇಲ್ಲಿ ಕ್ಯಾರೆಕ್ಟ್ರು ಒಂದು 15 ಜನ ಕ್ಯಾರೆಕ್ಟರ್ ಬರುತ್ತೆ ಅನ್ನಲ್ಲ ಸರ್. ಈ 15 ಜನ ಕ್ಯಾರೆಕ್ಟ್ರಲ್ಲಿ ಒಂದು 2-3 ಜನ ಮಾತ್ರ ಕರೆಕ್ಟಾಗಿರ್ತಾರೆ. ಇನ್ನೆಲ್ಲರೂ ಕಳ್ರೆ ಸರ್.
ಮೀನು ಕಳ್ರು ಅಂತಂದರೆ ಕನ್ನಿಂಗ್ ಇರೋವಂಥದ್ದು ಎಲ್ಲ ಅವ್ರವ್ರ ಸ್ವಾರ್ಥದಿಂದನೇ ಹೊಡೋವಂಥವ್ರು, ಎಲ್ಲ ಗೋಲ್ಮಾಲ್ ಮಾಡೋವಂಥ ಕ್ಯಾರೆಕ್ಟರ್ಗಳೇ. ಅದಕ್ಕೆ ಇದು ಗೋಲ್ಮಾಲ್ ಗ್ಯಾಂಗ್ ಅಂತ ಇಟ್ಬಿಟ್ಟೆ. ಒಂದು 3-4 ಗ್ಯಾಂಗ್ ಇದೆ, ಆ ಗ್ಯಾಂಗಿಂದನೇ ಸುತ್ತೋವಂಥ ಕತೆ. ಅದಕ್ಕೆ ಸರ್ ಏನಕ್ಕೆ ಆ ರೀತಿ ಮಾಡಿದ್ದೀವಿ ಅಂತಂದರೆ ನಮ್ಮ ಗುರುಗಳು ಓಂ ಪ್ರಕಾಶ್ ರಾವ್, ನಾವು ಅವ್ರ ಹತ್ರನೇ ವರ್ಕ್ ಮಾಡಿದ್ದು. ನಾನು ಅವ್ರದ್ದು ಮತ್ತು ಸರ್ದು ಅಲ್ಲಲ್ಲ ಹೇಳ್ತೀನಿ ಯಾಕೆ ಹಾಕಿಲ್ಲ ಅಂತಂದರೆ ಸಿನಿಮಾ ಒಂದೇ ಸರಿ ಎಲ್ಲನೂ ಕೊಟ್ಬಿಡೋಕ್ಕಾಗಲ್ಲ. ಈಗ ನಾವು ಒಂದು ಮೂಟೆ ಅಕ್ಕಿ ತಗೋತೀನಿ ಅಂತಂದರೆ ಒಂದೇ ಸರಿ ಬೇಯಿಸ್ಕೊ ತಿನ್ನೋಕ್ಕಾಗಲ್ಲ. ಅದು ದಿನ ಸ್ವಲ್ಪ ತಿನ್ಕೋಬೇಕು. ನಂದು ಪ್ರಮೋಷನ್ ಇರೋದು ಒಂದು ಸಣ್ಣ ಬಜೆಟ್ ಸಿನಿಮಾ, ಅದು ಸ್ವಲ್ಪ ತೊಗೊಂಡೋಗೋಣ ಅಂತ. ನೆಕ್ಸ್ಟ್ ವಾರದಲ್ಲಿ ಪ್ರತಿ ವಾರದಲ್ಲೂ ನಾನು ಒಂದೊಂದು ಕ್ಯಾರೆಕ್ಟರ್ ಸಹ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಈ ಕ್ಯಾರೆಕ್ಟರ್ ಇದೆ ಅಂತ. ಸಣ್ಣ ಸಿನಿಮಾಗಳು ನಂದು ಸಣ್ಣ ಸಿನಿಮಾನಕ್ಕಿಂತ ನಾನು ಸಣ್ಣ ಸಿನಿಮಾ ಅಂತಲೇ ಬಂದಿದ್ದು, ಬಟ್ ಇದು ದೊಡ್ಡ ಸಿನಿಮಾ ಆಗೋಯ್ತು. ಇದನ್ನು ಯಾವ ರೀತಿ ತಲುಪಿಸ್ಬೇಕು ಜನಗಳಿಗೆ ಅಂತ ಒಂದೇ ಸರಿ ಕೊಡೋದಕ್ಕಿಂತ ಆವಾಗವಾಗ ಈ ಕ್ಯಾರೆಕ್ಟರ್ಗಳು ಇದ್ದಾರೆ ಅಂತ ಕೊಡೋ ಪ್ರಯತ್ನ ಸರ್ ಅಷ್ಟೇ. ಇನ್ನು ಅವ್ರು ಹಾಕಿಲ್ಲ ಅಂತಂದರೆ ಸರ್ ಇಲ್ಲಿ ನನ್ನ ಸಿನಿಮಾದಲ್ಲಿ ಮೆಸೇಜು ಬೇರೆದು ಆ ಥರ ಯಾವುದೂ ಇಲ್ಲ ಸರ್. ಸಿನಿಮಾದಲ್ಲಿ ಕಾಮಿಡಿ ಅಷ್ಟೇ ಸರ್. ಜನ ಎಂಟರ್ಟೈನ್ಮೆಂಟ್ ಬಿಟ್ಟು ಬೇರೆ ಏನು ಕೇಳಲ್ಲ ಸರ್. ವೈಶಿಷ್ಟ್ಯ ಸರ್, ಮಂಡ್ಯ ರಮೇಶ್ ಸರ್. ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಜನ ಬಿಟ್ಟು ಬೇರೆ ಏನು ಕೇಳಲ್ಲ ಸರ್. ಎಂಟರ್ಟೈನ್ಮೆಂಟ್ ಅದೊಂದನ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದೀವಿ. ಮೆಸೇಜ್ ಆಗಲಿ ಇಲ್ಲ ಇದಕ್ಕಿಂತ ಸಮಾಜದಲ್ಲಿ ಏನೋ ಒಂದು ಸಿಗುತ್ತೆ, ಸಮಾಜಕ್ಕೆ ಅನ್ನೋದು ಖಂಡಿತ ಇಲ್ಲ. ಸಮಾಜಕ್ಕೆ ಒಂದು ಸಿಗುತ್ತೆ ಅಂದರೆ ಎಂಟರ್ಟೈನ್ಮೆಂಟ್ ಒಂದೇ ಸಿಗುತ್ತೆ. ನಾನು ಎಂಟರ್ಟೈನ್ಮೆಂಟ್ ಬಿಟ್ಟು ಬೇರೆ ಏನೂ ತಲೆಯಲ್ಲಿ ಇಟ್ಕೊಳ್ಳದೆ ಸಿನಿಮಾ ಮಾಡಿದ್ದೀನಿ. ಬಟ್ ಸಿನಿಮಾ ಬಂದ ಅಂದರೆ 100% ಖುಷಿಯಾಗಿ ಹೋಗ್ತಾರೆ ಅಂತ ಅಷ್ಟು ಮಾತ್ರ ಹೇಳ್ಬೋದು. ನಾನು ಯಾಕೆ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದೀನಿ ಅಂತಂದರೆ, ನಾನು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಹುಡುಗರ ಜೊತೆ ಡಿಸ್ಕಷನ್ ಮಾಡುವೆ, ಎಂಜಾಯ್ ಮಾಡ್ತಾಯಿದ್ರು. ಅದನ್ನು ಸೀನ್ ಮಾಡ್ಬೇಕಾದ್ರೆ ಸ್ಪಾಟಲ್ಲಿ ಮಾಡ್ಬೇಕಾದ್ರೆ ಟೆಕ್ನಿಷಿಯನ್ ನಗ್ತಾಯಿದ್ರು. ನಾವು ಆಗಲೇ ಸ್ವಲ್ಪ ಗೆದ್ದೆ ಅಂತ ಅಂದ್ಕೊಂಡೆ. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಬಂದಾಗ ಪ್ರತಿಯೊಬ್ಬರು ನಾನು ಕೇಳಲಿಲ್ಲ ಅಂತ ಅಂದರು, ಅವರಾಗಿ ಇಂಡಿವಿಜುವಲ್ ಆಗಿ ಬಂದು ಹೇಳೋರು, ಸಿನಿಮಾ ಚೆನ್ನಾಗಿದೆ, ಪ್ರಮೋಷನ್ ಚೆನ್ನಾಗಿ ಮಾಡಿ, ಸಿನಿಮಾ ಗೆಲ್ಲುತ್ತೆ, 100% ಗೆಲ್ಲುತ್ತೆ ಅಂದಾಗ ಕಾನ್ಫಿಡೆನ್ಸ್ ಸ್ವಲ್ಪ ಹೆಚ್ಚಾಯ್ತು ಅಷ್ಟೇ. ಸಿನಿಮಾ ಚೆನ್ನಾಗಿ ಬಂದಿದೆ ಸರ್ ಅಷ್ಟೇ. ಸೆನ್ಸರ್ಸ್ ಎಲ್ಲ ನಡೀತಾ ಇದೆ ಸರ್. ನೆಕ್ಸ್ಟ್ ಮಂತ್ ಎಂಡಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ರೊಡ್ಯೂಸರ್ ನಾವು ಮಾತಾಡ್ತಾ ನಡೀತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನುಷ್ ಎಲ್ ಬೇದ್ರೆ ಅಂತ. ನನಗೆ ಇದು ಸಿನಿಮಾ ಆಪರ್ಚುನಿಟಿ ಕೊಟ್ಟರು ಶಿವು ಅಂತ. ಸೊ ಇವ್ರದ್ದೊಂದು ಹಳೆಯದು ವರ್ಕ್ ಎಲ್ಲ ಮಾಡಿದ್ದೆ ನಾನು. ಸೊ ಅದನ್ನೆಲ್ಲ ನೋಡಿ ಅವರು ಈ ಸಿನಿಮಾನ ನನಗೆ ಕೊಟ್ಟಿದ್ದಾರೆ. ಸೊ ಇದನ್ನು ನನ್ನ ಕಡೆಯಿಂದ ನಾನೆಲ್ಲ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ. ಸೊ ನಾನು ಈ ಚಿತ್ರಕ್ಕೆ ಎಡಿಟರಾಗಿ ವರ್ಕ್ ಮಾಡಿದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲ ಮುಂದೆ ಈ ಸಿನಿಮಾನ ತುಂಬ ಉನ್ನತ ಸ್ಥಾನದಲ್ಲಿ ರೀಚ್ ಮಾಡೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಂಜನ್ ಪೂಜಾರಿ ಅಂತ. ನಾನು ಗೋಲ್ಮಾಲ್ ಗ್ಯಾಂಗಲ್ಲಿ ಸಾಂಗ್ ಕಂಪೋಸ್ ಮಾಡಿದ್ದೀನಿ. ನಾಗಾರ್ಜುನ ಶರ್ಮಾ ಅವರು ರಿಲಿಕ್ಸ್ ಬರೆದಿದ್ದಾರೆ ಮತ್ತು ಅನಿರುದ್ಧ ಶಾಸ್ತ್ರಿ ಅವರು ಸಿಂಗಿಂಗ್ ಮಾಡಿದ್ದಾರೆ. ಸಾಂಗ್ ಸೂಪರಾಗಿ ಬಂದಿದೆ. ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಕಂಪೋಸಿಷನ್ ಚೆನ್ನಾಗಿದೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲ ಸಿನಿಮಾನ ಇದು? ಇಲ್ಲ, ಆಲ್ರೆಡಿ ಆಗಿದೆ 4-5